ಚಿಕಾಗೋದಲ್ಲಿದ್ದಾಗ ನಾನು ಅಟೆಂಡ್ ಆಗಿದ್ದೀನಿ ಅಕ್ಕ ಕಾನ್ಫರೆನ್ಸು. ಅಲ್ಲಿ ಒಂದು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಅಬೌಟ್ ಹಿಂದೂಯಿಸಮ್ ಐ ಹ್ಯಾಡ್ ದಿ ಅಪರ್ಚುನಿಟಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಅಂಡ್ ಬೇರೆಯವರು ಇದ್ರು ಅಲ್ಲಿ. ಸೊ ಅದು ಜ್ಞಾಪಕ ಬಂತು ಈಗ, ಆಕ್ಚುಲಿ ಫರ್ಗಾಟ್. ಸೊ ಕನ್ನಡ ಕೂಟ ಎಲ್ಲೆಲ್ಲೂ ಇದೆ ಇವನ್. ಸೊ ಇವಾಗ ಈ ಕ್ಯಾಲಿಫೋರ್ನಿಯಾದಲ್ಲಿ ನಾವಿರೋದು ಇವಾಗ ಇಂಡಿಯನ್ ಪೊಲೀಸ್ ದಲ್ಲಿ ಬಂದಿದ್ದೀವಿ ನಾವು ಇಲ್ಲಿಗೆ ವಿಸಿಟಿಂಗ್. ಸೊ ಅದರಿಂದ ಐ ಮಸ್ಟ್ ಥ್ಯಾಂಕ್ಫುಲ್ ಟು ಯು. ಅಂಡ್ ಇವತ್ತು ನಿಮ್ಗೆಲ್ಲ ವೇದ ಪರಿಚಯ ಮಾಡಬೇಕು, ಅದರಲ್ಲಿ ಕೂಡ ಉಪನಿಷತ್ತು ಪರಿಚಯ ಮಾಡಬೇಕು. ಅದರಲ್ಲಿ ಉಪನಿಷತ್ತುಗಳಲ್ಲಿ ಮುಖ್ಯವಾದದ್ದು ತುಂಬಾ ಪಾಪ್ಯುಲರ್ ಆಗಿರೋದು ಯಾವುದು ತೈತ್ರಿಯ ಉಪನಿಷತ್ತು. ಅದರ ಬಗ್ಗೆ ಜಸ್ಟ್ ಐ ಲೈಕ್ ಟು ಶೇರ್ ಸಮ್ ಐಡಿಯಾಸ್. ಸೊ ನಿಮ್ಗೆಲ್ಲ ಗೊತ್ತಿದೆ, ವೇದ ಅಂದ್ರೆ ಜ್ಞಾನ. ವಿತ್ ಅನ್ನೋ ಧಾತುವಿಂದ ಬರುತ್ತೆ. ಯಾವ ತರಹ ಜ್ಞಾನ ಬೇಕು ಅಂತ ಪ್ರಶ್ನೆ ಹಾಕಿದ್ರೆ ನಿಮ್ಗೆ ಯಾವ ತರಹ ಜ್ಞಾನ ಬೇಕು ಅದೆಲ್ಲ ಬರುತ್ತೆ. ಯಾಕೆಂದ್ರೆ ಮ್ಯಾನ್ ಈಸ್ ಆಲ್ವೇಸ್ ಬೌಂಡ್ ಬೈ 3 ಗುಣಾಸ್: ಸತ್ವ, ರಜ ಅಂಡ್ ತಮೋಗುಣ. ಈ 3 ಗುಣಗಳು ವೇದಗಳಲ್ಲಿ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಗಾಟ್ 4 ವೇದಾಸ್. ಆಕ್ಚುಲಿ ಈ ಮಂತ್ರಗಳೆಲ್ಲ ಋಷಿಗಳಿಗೆ ಬಂದು ಅದು ಹಂಗೆ ಫ್ಲೋಟಿಂಗ್ ಮಾಸ್ ತರಹ ಇದ್ದಾಗ ಈ ವೇದವ್ಯಾಸ ಮಹರ್ಷಿಗಳು ಬಂದು ಅದನ್ನೆಲ್ಲ ಕ್ಲಾಸಿಫೈ ಮಾಡಿ ಡಿಪೆಂಡಿಂಗ್ ಆನ್ ದಿ ಕ್ಯಾರೆಕ್ಟರ್ ಆಫ್ ದಿ ಮಂತ್ರಾಸ್ ಮಾಡಿದ್ದಾರೆ ಅಂತ ಒಂದು ಟ್ರೆಡಿಷನಲ್ ಸ್ಟೋರಿ. ಬಟ್ ಬಿಫೋರ್ ಐ ಸ್ಟಾರ್ಟ್ ಮೈ ಟಾಕ್ ಐ ಶುಡ್ ಮೇಕ್ ಸಮ್ ಪ್ರೇಯರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಗ್ನೇ ನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂ ತೇ ನಮ ಮುಕ್ತಿಂ ವಿಧೇಮ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶನ್ನೋ ಮಿತ್ರಃ ಶಂವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ. ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ತನ್ಮಾಮವತು ತದ್ವಕ್ತಾರಮವತು. ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. Harihi Om. So like that we have got number of Shanti mantras in our Veda mantras, but I have picked up 2 mantras to explain to you. Agni mantra. Agni Devata ಎಲ್ಲರಿಗೂ ಬೇಕಾಗಿರೋದು. ಅವ್ರೇನಂದ್ರೆ ಅವರು ಫಸ್ಟ್ ನಾವು ಪ್ರಾರ್ಥನೆ ಮಾಡ್ತೀವಿ, ಓ ಅಗ್ನಿ ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗು, ಒಳ್ಳೆಯ ಮಾರ್ಗವನ್ನು ಸನ್ಮಾರ್ಗವನ್ನು ತೋರಿಸು. ಅಂಡ್ ನೀವು ನಮ್ಗೆ ಏನೇನು ಬೇಕೋ ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ದಟ್ಸ್ ವೈ ದಿಸ್ ಇಸ್ ವಯುನಾನಿ ವಿದ್ವಾನ್. ಸೊ ಅಗ್ನಿದೇವನಿಗೆ ಗೊತ್ತಿಲ್ಲದೆ ವಿಷಯ ನಮ್ಮ ಬಗ್ಗೆ ಇಲ್ವೇ ಇಲ್ಲ. ಅದಕ್ಕೋಸ್ಕರ ನಮ್ಮನ್ನು ಸರಿಯಾಗಿ ಗೈಡ್ ಮಾಡಿ. ಇನ್ನೊಂದೇನೆಂದ್ರೆ ನಮ್ಮ ಪಾಪಗಳನ್ನು ನಮ್ಮ ಅದೆಲ್ಲ ನಾವೇ ಪ್ರಯತ್ನ ಪಡ್ದಿಂದ ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಕ್ಕೆ ಬೇಕಾಗಿರುವ ಶಕ್ತಿ ನೀವು ಕೊಡಿ. ಅಂಡ್ ವಿ ಆರ್ ಓನ್ಲಿ ಅಟರಿಂಗ್ ನಮ ಉಕ್ತಿಂ ವಿಧೇಮ, ನಮಸ್ಕಾರ ಎಂದು ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳಿ ಅಗ್ನಿದೇವನಿಗೆ ನಮಸ್ಕಾರ ಮಾಡ್ತೀವಿ. ಆಮೇಲೆ ಇಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ ಪ್ರಥಮವಾಗಿ ಶಾಂತಿ ಮಂತ್ರ ಎಲ್ಲರಿಗೂ ಗೊತ್ತಿದೆ. ಮಿತ್ರ, ವರುಣ, ಅರ್ಯಮ, ಇಂದ್ರ, ಬೃಹಸ್ಪತಿ, ವಿಷ್ಣು, ಬ್ರಹ್ಮ, ವಾಯು ಇವರೆಲ್ಲರೂ ಕೂಡ ಒಂದೇ ಸಮವಾಗಿ ಅವ್ರನ್ನ ಆಹ್ವಾನ ಮಾಡಿ ಅವರಿಗೊಂದು ನಮಸ್ಕಾರ ಮಾಡಿ ಅವರು ನಮಗೆ ಶಾಂತಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ದಿ ಎಂಟೈರ್ ಅಂದ್ರೆ ಶಾಂತಿ ಶಾಂತಿ ಅನ್ನುವಾಗ ಈ ವೇದಗಳು ಏನ್ ಮಾಡತ್ತಂದ್ರೆ ಶಾಂತಿಗೋಸ್ಕರ ಅವೆಲ್ಲ ವರ್ಕ್ ಮಾಡುತ್ತೆ. ದೇ ಆರ್ ಆಲ್ ಓರಿಯೆಂಟೆಡ್ ಟು ಗಿವ್ ಅಸ್ ಪೀಸ್ ಆಫ್ ಮೈಂಡ್ ಅಂಡ್ ಕಾರ್ಯಸಿದ್ಧಿ, success in our endeavors and fulfillment of the life mission for which we are all born. So
ಈಗ ಆ ಮಂತ್ರ ರಾಶಿ ಹೇಳಿದಲ್ವಾ, ಫ್ಲೋಟಿಂಗ್ ಮಾಸ್ ಅಂತ, ಅದನ್ನ ವೇದವ್ಯಾಸ ಮಹರ್ಷಿ 4 ಡಿವಿಷನ್ಸ್ ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಅದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅಂತ. ಆಕ್ಚುಲಿ ಒರಿಜಿನಲ್ಲಿ 3 ವೇದಗಳೇ ತ್ರಯಿ ಅಂತ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ. ಆ ಋಗ್ವೇದ, ಸಾಮವೇದ, ಯಜುರ್ವೇದ ಆರ್ಡರ್ಸ್ ಚೇಂಜ್ ಆಗಿದೆ ಆಮೇಲೆ. ಸೊ ಋಗ್ವೇದ ಅಂದ್ರೆ ಹಿಮ್ನಾಲಜಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಾರ್ಥನೆಗಳ ಬಗ್ಗೆ, ದೇವರ ಬಗ್ಗೆ ಅವ್ರು ನಮ್ಗೆ ಏನ್ ಬೇಕು ಅದು ಹೇಳ್ಕೊಳ್ಬೇಕು, ಅವ್ರು ನಮ್ಮನ್ನು ಗ್ರಾಂಟ್ ಮಾಡ್ತಾರೆ. ಸೊ ಇಟ್ಸ್ ಸಮಥಿಂಗ್ ಲೈಕ್ ದ ರಿಸೆಪ್ಷನ್ ಕೌಂಟರ್ ಇನ್ ಎ ಕಾನ್ಫರೆನ್ಸ್ ಆರ್ ಇನ್ ಎ ಪ್ರೋಗ್ರಾಮ್. ಆ ರಿಸೆಪ್ಷನ್ ಅಲ್ಲಿ ಎಲ್ಲರನ್ನೂ ಕರೆಯೋದು, ಅವ್ರ ಬಗ್ಗೆ ತಿಳ್ಕೊಳ್ಳೋದು, ನಮಸ್ಕಾರ ಮಾಡೋದು, ಒಳಗಡೆ ಕರೆಸೋದು. ದಟ್ ಕೈಂಡ್ ಆಫ್ ಆಹ್ವಾನ. ಫಾರ್ ಎಕ್ಸಾಂಪಲ್, ಅಗ್ನಾಯ ಹಿವೀತಯೇ ಗೃಣಾನೋ ಹವ್ಯದಾತಯೇ ಅಂತ ಒಂದು ಒಳ್ಳೆಯ ಮಂತ್ರ ಬರುತ್ತೆ. ಓ ಅಗ್ನಿ, ಇಲ್ಲಿ ಬಾಪ. ಸೊ ಇಲ್ಲಿ ಹವ್ಯದಾತ ಇದ್ದಾನೆ, ಅವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸೊ ಅಗ್ನಾಯ ಹಿವೀತಯೇ, ಈ ಪ್ರೋಗ್ರಾಮ್ ಬಂದ್ಬಿಡಿ ಅಂತ. ಈ ತರಹ ಆ ದೇವತಾಹ್ವಾನವನ್ನು ಮಾಡಬೇಕು. ಯಾವಾಗ ನಾವು ಮಾಡಬೇಕು ಇದೆಲ್ಲ ಅಂದ್ರೆ, ನಾರ್ಮಲ್ಲಿ ನಮ್ಗೆ ಯಜ್ಞಗಳು ಮಾಡಬೇಕು. ಯಜ್ಞ ಅಂದ್ರೆ ಪ್ರಯತ್ನಗಳು, ಪೂಜಾ, ಆರಾಧನಾ, ಸ್ಮರಣ. ವೆಲ್, in other words, trying to respect the honor of the other persons. When you honor them and recognize their honor, they become pleased. So their gods are highly honorable, powerful people. And ದೇವತೆಗಳೆಲ್ಲರೂ ತಮ್ಮಲ್ಲಿರುವ ಮಹಿಮೆಯನ್ನು ಹಂಗೆ ಇಟ್ಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ಶೇರ್ ಮಾಡೋದೇ ಕೂಡ ಒಳ್ಳೆಯ ಬುದ್ಧಿ ಇಟ್ಕೊಂಡಿರೋರು. ಅದರಿಂದ ರಾಯ ಶಬ್ದ ಅಂತ ಹೇಳ್ತಾರೆ. ರಾಯ ವಯಂ ರಾಯ ಸ್ಪೋಷೇಣ ಅಂತ. ಸೊ ನಾವೆಲ್ಲ ಧನವಂತರಾಗಿರ್ಬೇಕು, ಬರೀ ಧನವಂತರಾಗಿರಬಾರ್ದಲ್ಲ. ಆ ಧನವನ್ನು ಇನ್ನೊಬ್ಬರಿಗೆ ಅವಕಾಶ ಇದ್ದಾಗ ಶೇರ್ ಮಾಡಿಕೊಂಡು, ದಾನ ಮಾಡಿ, ಸಹಾಯ ಮಾಡಿ, ಉದ್ಧಾರ ಮಾಡಬೇಕು. ಸೊ ರಾಯಾವಯಂ, ಅದು ನಮ್ಮ ವೇದಗಳೆಲ್ಲ ಹೇಳುತ್ತೆ. ಅದೆಲ್ಲ ಮಾಡೋದಕ್ಕೋಸ್ಕರ ಒಳ್ಳೆಯ ಮನಸ್ಸು ಬೇಕು. ಅಂದ್ರೆ ಮಹಿಮಾವಂತರಾಗಿರುವ, ಧನವಂತರಾಗಿರುವ ದೇವತೆಗಳನ್ನು ನಾವು ಆಹ್ವಾನ ಮಾಡಬೇಕು. ಆಹ್ವಾನ ಮಾಡಿದ ಮೇಲೆ ಇನ್ನೊಂದೇನು, ದ್ರವ್ಯ ಸೇಕರಣ ಬಂದ್ಮೇಲೆ ಅವ್ರಿಗೇನ ಸಂತೃಪ್ತಿ ಪಡಿಸ್ಬೇಕು ಅಂತ ದ್ರವ್ಯ ಸೇಕರಣ ಮಾಡಬೇಕು. ಆಮೇಲೆ ಯಾವ ತರಹ ಅದರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ತ್ಯಾಗ ಮಾಡಬೇಕು. ಸೊ ದೇವತಾಹ್ವಾನ, ದ್ರವ್ಯ ಸೇಕರಣ ಅಂಡ್ ತ್ಯಾಗ, ಈ 3 ಇದ್ರೆ ಅವಾಗ ಎಲ್ಲರಿಗೂ ತೃಪ್ತಿ ಆಗತ್ತೆ ಪ್ರಪಂಚ. ಅದರಿಂದ ಇಂಥ ದೇವತೆಗಳನ್ನು ಕಳೆಯೋದಕ್ಕೋಸ್ಕರ ಇಂಟೆಂಡೆಡ್ ಮಂತ್ರಗಳು, ಆಹ್ವಾನ ಮಂತ್ರಗಳು ಯಾವುದು ಅಂದ್ರೆ ಋಗ್ವೇದ. ಸೊ ಋಗ್ವೇದದಲ್ಲಿ there are 10,028 mantras are there, 1028 ಸೂಕ್ತಾಸ್ are there. ಸೊ ಅದೊಂದು ಪ್ರಪಂಚ. ಆಮೇಲೆ ದೇವತೆಗಳೆಲ್ಲ ನಿಮ್ಗೆ ರಿಸೆಪ್ಷನ್ ಹಾಲ್ಗೆ ಬಂದ್ಮೇಲೆ ಅವ್ರಿಗೆ ಅತಿಥಿ ಸತ್ಕಾರ ಮಾಡಬೇಕು. ಬಿಕಾಸ್ ಆಲ್ ಗೆಸ್ whom you invite, all gods whom you invite are all your pure guests. ಅತಿಥಿ ರೂಪೇಣ ಬರ್ತಾರೆ. ಅತಿಥಿಗಳನ್ನು ನಾವು ಉಪಚಾರಗಳು ಮಾಡಬೇಕು. ಅದರಿಂದ ಆಡಿಟೋರಿಯಂ ಒಳಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾಗೋದು ಕೊಡು, ಆಹುತಿಗಳು ಕೊಟ್ಟು ಸಂತೃಪ್ತಿಪಡಿಸಿ ಎಲ್ಲ ಮಾಡಬೇಕು. ಅದೆಲ್ಲ ಈ ಪುರೋಹಿತರು ಮಾಡ್ತಾರೆ. ಅಂಥ ಕೆಲಸ ಮಾಡೋದು ಎಲ್ಲ ಯಜುರ್ವೇದದ ಕೆಲಸ. ಯಾಕೆಂದ್ರೆ ನಾನು ಯಜ್ಞ ಮಾಡ್ತಾ ಇದ್ದೀನಿ ಅಂದ್ರೆ we have to announce the purpose also. For example, Yajurveda begins ಇಷೇತ್ವೋರ್ಜೇತ್ವಾ ವಾಯವಸ್ಥಾ. ನಾನು ಮಾಡೋದಿಲ್ಲ, ಪ್ರಪಂಚದಲ್ಲಿ ಇಶ ಅಂಡ್ ಊರ್ಜ ಎರಡೇ ನಮ್ಗೆ ಬೇಕಾಗಿದ್ದು. ಅಂದ್ರೆ ಏನು, ಚೆನ್ನಾಗಿ ಆಹಾರ ಬೇಕು, ಆಹಾರ ಉತ್ಪಾದನೆ ಆಗಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಅದರಿಂದ ಪ್ರಾಸ್ಪೆರಿಟಿ ಬರಬೇಕು, ನಮ್ಮ ಜೀವನ ಎಲ್ಲ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ನಾವು ಯಜ್ಞಗಳನ್ನು ಮಾಡ್ತಾ ಇರ್ತೀವಿ. ಸೊ ಆ ಯಜುರ್ವೇದ ತುಂಬಾ ಯಜ್ಞಗಳಿಗೆ ಬೇಕಾಗಿರುವಾಗ ಫಾರ್ಮುಲಾಸ್, ಯಜುಸ್ ಅನ್ನು ಕೊಡ್ತಾರೆ. ಸೊ ದಟ್ ಇಸ್ ವಾಟ್ ಯಜುರ್ವೇದ, ವೇರ್ ವಿ ರಿಗಾರ್ಡ್ ದಿ ಗಾಡ್ಸ್. ಆಮೇಲೆ ಈ ಸಾಮವೇದ ಅಂದ್ರೇನು, ಎಂಟರ್ಟೈನ್ಮೆಂಟ್ಗೋಸ್ಕರ ಹಾಡು. ಆಕ್ಚುಲಿ ಋಗ್ವೇದ, ಯಜುರ್ವೇದ ಅಂಡ್ ಸಾಮವೇದಲ್ಲಿ 2 ಸ್ವರಗಳು 3 ಸ್ವರಗಳು ಮಾತ್ರ ಉಪಯೋಗ ಮಾಡ್ತೀವಿ. ಬಟ್ ಇನ್ ಸಾಮವೇದ 7 ಸ್ವರಾಸು. ಸೊ ಮ್ಯೂಸಿಕ್, ಇಟ್ಸ್ ಎ ಮ್ಯೂಸಿಕಲ್ ವೇದ ಅಂತ ಹೇಳ್ತಾರೆ. ಮ್ಯೂಸಿಕಲ್ ಟ್ರೇಟೈಸ್ ವೇರ್ ಆಲ್ ಪೀಪಲ್ ಆರ್ ಗಿವನ್ ಎಂಟರ್ಟೈನ್ಮೆಂಟ್. ಸೊ ಇನ್ವೈಟಿಂಗ್, ಅಟೆಂಡಿಂಗ್ ಟು ದೆಮ್, ಮೇಕಿಂಗ್ ದೆಮ್ ಪ್ಲೀಸ್ಡ್ and giving them food and offerings and shares, and ultimately giving them entertainment. ಸಾಮಗಾನ ಲೋಲ ಅಂತ ಗಾನ ಮಾಡಿ ಆಮೇಲೆ ನಮಸ್ಕಾರ ಮಾಡಿ ಅಂಡ್ ದೇವತೆಗಳು ಕರೆದ್ರೆ ಬರ್ತಾರೆ, ಕೂತ್ಕೊಳ್ತಾರೆ. ಇದರಲ್ಲಿ ಮುಖ್ಯವಾಗಿ
ಈ ಗಣಪತಿ ಮಂತ್ರ ನಿಮ್ಗೆಲ್ಲ ಪರಿಚಯ ಇದೆ. ಗಣಾನಾಂ ತ್ವಾ ಗಣಪತಿ ಗುಂ ಹವಾಮಹೆ ಕವಿಂ ಕವೀನಾಮಪವಸ್ತ್ರಮಸ್ತಮ ಅಂತ. ಸೊ ಗಣಪತಿ ಎಲ್ಲಾ ದೇವತೆಗಳನ್ನು ಮುಖ್ಯ, ಯಾಕಂದ್ರೆ ಅವ್ರು ಬಂದ್ಮೇಲೆ ಮೊದಲಿಂದ ಕೊನೆಯ ತನಕ ಹಂಗೆ ಕೂತ್ಕೊಂಡು ನಾವೇನ್ ಮಾಡ್ತೀವೋ ಎಲ್ಲ ಸೂಪರ್ವೈಸ್ ಮಾಡ್ತಾ ಕೂತ್ಕೊಂಡು ಎಂಕರೇಜ್ ಮಾಡ್ತಾರೆ. ಹೋಗೋವಾಗ ಹಂಗೆ ಹೊಟ್ಟು ಹೋಗೋದೆಲ್ಲ ನಮ್ಗೆ ಬೇಕಾಗಿರುವ ಕೋರಿಕೆಗಳನ್ನ ಫುಲ್ಫಿಲ್ ಮಾಡಿ ಊತಿ ಬೀಸಿದ ಸಾಧನ. ಊತಿ ಅಂದ್ರೆ ಗಿಫ್ಟ್ಸ್, ಪ್ರೆಸೆಂಟೇಷನ್ಸ್, ನಮ್ಮ ಡಿಸೈರ್ ಫುಲ್ಫಿಲ್ಮೆಂಟ್ ಅದೆಲ್ಲ ಮಾಡಿ ಆಮೇಲೆ ಅವರು ಹೊಟ್ಟೋಗ್ತಾರೆ. ಅದಕ್ಕೋಸ್ಕರ ದಿಸ್ ಇಸ್ ಹೌ ದಿ ಎಂಟೈರ್ ಪ್ಲಾನಿಂಗ್ ಆಫ್ ಅವರ್ ವೇದಿಕ್ ಸ್ಯಾಕ್ರಿಫೈಸ್ ಅಂಡ್ ವೇದಿಕ್ ಸಿಸ್ಟಮ್ ಇಸ್ ದೇರ್. ಅಂದ್ರೆ ಇದರಲ್ಲಿ ಇನ್ ವೇದ ಮಂತ್ರ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ದಟ್. ಬಟ್ ಕರ್ಮಕಾಂಡ, ಜ್ಞಾನಕಾಂಡ ಅಂತ ಎಲ್ಲ ಇದೆ. ಅಂಡ್ ಇದರಲ್ಲಿ ಯಜುರ್ವೇದ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿದೆ. ಬಿಕಾಸ್ ಯಜುರ್ವೇದ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಕೃಷ್ಣ ಅಂಡ್ ಶುಕ್ಲ ಯಜುರ್ವೇದ ಅಂತ. because I am not going to talk much about it, I have to come to the subject. So ಈ ಕೃಷ್ಣ ಯಜುರ್ವೇದ ಅಂಡ್ ಶುಕ್ಲ ಯಜುರ್ವೇದ ಅಂತ ಡಿವಿಷನ್ ಬಂತು. ಯಾಕೆಂದ್ರೆ all students to a guru will not be very obedient. The students sometimes will be more intelligent than guru, and they say the guru does not know anything. ಆ ತರಹ ಇರೋ ಶಿಷ್ಯರು ತುಂಬಾ ಪವರ್ಫುಲ್ ಆಗಿದ್ದಾರೆ, ಎಲ್ಲಾ ಕಡೆ ಎಲ್ಲಾ ತರಗಳಲ್ಲಿ ಇದೆ. ಸೊ ಆ ವೈಶಂಪಾಯನ ಮಹರ್ಷಿಗೆ ಬ್ರಹ್ಮದೇವನ ಕೊಟ್ಟು ಯಜುರ್ವೇದ ಮಂತ್ರಗಳೆಲ್ಲ ಅಯ್ಯ ಪಾಠ ಮಾಡು ಅಂತ ಹೇಳಿದ್ರೆ, ಆ ವೈಶಂಪಾಯನ ಗುರುಗಳ ಸ್ಕೂಲಲ್ಲಿ ಈ ಯಾಜ್ಞವಲ್ಕ್ಯ ಮಹರ್ಷಿಗಳೇ ಕೂತಿದ್ರು ಪಾಪ. ಸೊ ಅವ್ರಿಗೆ ಸ್ವಲ್ಪ ಇಂಡಿಪೆಂಡೆಂಟ್ ಸ್ಪಿರಿಟ್ ಆಗಿದೆ ಯಾಜ್ಞವಲ್ಕ್ಯ ಮಹರ್ಷಿಗೆ. ಅವ್ರೇನ್ ಮಾಡಿದ್ರೆ ಆ ಗುರುಗಳನ್ನು ಕ್ರಿಟಿಸೈಸ್ ತಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ, ಗುರುಗಳ ಹತ್ರ ಅಲ್ಲ ಡೈರೆಕ್ಟ್ ಆಗಿ ಭಯ. ಆ ಕಾಲದಲ್ಲಿ ಗುರುಗಳಲ್ಲಿ ಸ್ವಲ್ಪ ಗೌರವ ಭಯ ಇತ್ತು. ಸೊ ಅವರು ಸ್ಟೂಡೆಂಟ್ಸ್ ಹತ್ರ, ಕ್ಲಾಸ್ಮೇಟ್ಸ್ ಹತ್ರ ಆ ಗುರುಗಳನ್ನು ಸ್ವಲ್ಪ ದೂಷಣ ಮಾಡಿದ್ರೆ ಇವರು ಚಾಡಿ ತಗೊಂಡೋಗಿ ಹೇಳಿದ್ದಾರೆ, ನೋಡ್ರಿ ಯಾಜ್ಞವಲ್ಕ್ಯ ಇಂಥ ತರಹ ಇದ್ದಾನೆ, ನಿಮ್ಮನ್ನೇ ಕ್ರಿಟಿಸೈಸ್ ಮಾಡ್ತಾ ಇದ್ದಾನೆ. ಆವಾಗ ಗುರುಗಳಿಗೆ ಕೋಪ ಬಂದು, ನನ್ನಿಂದ ಕಲ್ತಿರುವ ಯಜುರ್ವೇದವನ್ನು ನೀನು ವಾಂತಿ ಮಾಡ್ಕೊ ಅಂತ ಹೇಳ್ತಾನೆ. ಸೊ ಆವಾಗ ದರ್ ಆಲ್ ಯೋಗಿಕ್ ಸ್ಟೂಡೆಂಟ್ಸ್ ಆಲ್ಸೋ, ಯೋಗ ಪುರುಷಾಸ್. ಸೊ ಆ ಯಾಜ್ಞವಲ್ಕ್ಯ ಮಹರ್ಷಿ ತಪೋಯೋಗದಿಂದ ಆ ಮಂತ್ರಗಳನ್ನೆಲ್ಲ ಹೊರಗೆ ಮಾಡಿದ್ರೆ, ಗುರುಗಳು ಏನು ಹೇಳ್ತಾರೆ, ನೀವು ತಿತ್ತಿರಿ ಬರ್ಡ್ಸ್ ಆಗಿ, ಅಂದ್ರೆ ಸಮಥಿಂಗ್ ಲೈಕ್ ಡೌಸ್, ಪ್ಯಾಟ್ರಿಚ್ ಅಂತ ಹೇಳ್ತಾರೆ, ಅದು ವೇಸ್ಟ್ ಆಗಬಾರ್ದು ಅಂತ ಅದನ್ನು ತಗೊಂಡು ಆ ಸೆಕ್ಷನ್ ಅನ್ನ ಇಂಪ್ರೂವ್ ಮಾಡಿದ್ದಾರೆ. ಸೊ ದಟ್ಸ್ ವೈ ಇಟ್ ಬಿಕೇಮ್ ಎ ತೈತ್ರಿಯ ಸಂಹಿತ. ಬಿಕಾಸ್ ಇಟ್ ಇಸ್ ಯಾತಯಾಮ, ಇಟ್ ಬಿಕೇಮ್ ಎ ಕೃಷ್ಣ ಯಜುರ್ವೇದ ಅಂತ ಕೃಷ್ಣ ಶಬ್ದ ಬಂದಿದೆ, ಇವ್ರು ಮಾಡ್ತಾರೆ. ಸೊ ಕೃಷ್ಣ ಶಬ್ದ ಅಂದ್ರೆ ಅದು ವಾಟ್ ಹ್ಯಾಸ್ ಬೀನ್ ಗಿವನ್ ಔಟ್, ದಟ್ ಹ್ಯಾಸ್ ಬೀನ್ ಕಲೆಕ್ಟೆಡ್. ಅಂಡ್ ದೆನ್ ಯಾಜ್ಞವಲ್ಕ್ಯ ಮಹರ್ಷಿ ಬಿಕೇಮ್ ಎಂಟಿ. ಅವ್ರು ಮಹಾ ತಪಸ್ವಿ. ಅದರಿಂದ ಸೂರ್ಯ ಅನುಷ್ಠಾನ ಮಾಡಿ ಆ ಸೂರ್ಯ ಭಗವಾನ ಅನುಗ್ರಹದಿಂದ ಹೊಸದಾಗಿ ವೇದ ತಗೊಂಡಿದ್ದಾರೆ, ಶುಕ್ಲ ಯಜುರ್ವೇದ ಅಂತ. ಅವ್ರು ಏನ್ ಕೇಳಿದ್ರಂತೆ, ನನಗೆ ಇದಕ್ಕೆ ಮುಂಚೆ ಯಜುರ್ವೇದದಲ್ಲಿ ಇಲ್ಲದೆ ಇರೋ ಮಂತ್ರಗಳೆಲ್ಲ ನನ್ಗೆ ಕೊಡು ಅಂತ ರಿವೀಲ್ ಮಾಡಿ ಅಂತ ಸೂರ್ಯ ಭಗವಾನನ ಪ್ರಾರ್ಥನೆ ಮಾಡಿದ್ರೆ, ಆವಾಗ ಅಂಥ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಶುಕ್ಲ ಯಜುರ್ವೇದ ಅಂತ ಡೀಟೇಲ್ಸ್. ಸೊ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಕೃಷ್ಣ ಅಂಡ್ ಶುಕ್ಲ ಯಜುರ್ವೇದ. ಇಂಪಾರ್ಟೆಂಟ್ಲಿ ಒಂದು ಹೇಳ್ಬೇಕಂದ್ರೆ, ಕೃಷ್ಣ ಯಜುರ್ವೇದ ಎಲ್ಲ ಪ್ರೋಸ್ ಅಲ್ಲಿ ಇದೆ ಮಂತ್ರಗಳು, ಶುಕ್ಲ ಯಜುರ್ವೇದದಲ್ಲಿ ಪ್ರೋಸ್ ಪೊಯೆಟ್ರಿದಲ್ಲಿ ಮೆಟ್ರಿಕಲ್ ಆಗಿ ಇದೆ. ಸೊ ದಟ್ಸ್ ಹೌ ವಿ ಹ್ಯಾವ್ ಗಾಟ್ ದಿ ಡಿವಿಷನ್ ಆಫ್ ದಿ ಯಜುರ್ವೇದ. ಈ ಯಜುರ್ವೇದದಲ್ಲಿ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಎಲ್ಲರೂ ಕೃಷ್ಣ ಯಜುರ್ವೇದ ಫಾಲೋಯರ್ಸ್ ಇದ್ದಾರೆ. ಅಂಡ್ ನಾರ್ತ್ ಇಂಡಿಯಾದಲ್ಲಿ ವೈಟ್ ಯಜುರ್ವೇದ, ಶುಕ್ಲ ಯಜುರ್ವೇದ ಬರೆಯೋದಾರೆ. ಬಟ್ ಈ ವೇದ ಮಂತ್ರಗಳಾದ್ಮೇಲೆ ಅದನ್ನು ಸಂಹಿತಾಪಿರಣ ಅಂತಾರೆ. ಸಂಹಿತೆಗಳಾದ್ಮೇಲೆ ಮಂತ್ರಗಳ ಅರ್ಥ ಹೇಳೋದು ತುಂಬಾ ಕಷ್ಟ. ವೇದ ಪ್ರಕಾಶ ಯಾರು ಕೊಡ್ತೀವಲ್ಲ, ಅದರಿಂದ ವೇದಾರ್ಥವನ್ನು ಹೇಳೋದಕ್ಕೋಸ್ಕರ ಕಾಮೆಂಟ್ರೀಸ್ ಬೇಕಾಯ್ತು. ಸೊ ವಿ ವಾಂಟ್ ಸಮ್ ಕಾಮೆಂಟ್ರೀಸ್. ದಟ್ ಕಾಮೆಂಟ್ರಿ ಆಕ್ಟಿವಿಟಿ, ವ್ಯಾಖ್ಯಾನ ಮಾಡೋ ಪದ್ಧತಿ ಎಲ್ಲ ಈ ಬ್ರಾಹ್ಮಣಗಳು ಅಂತ ಸೃಷ್ಟಿಯಾಗಿದೆ. ನೆಕ್ಸ್ಟ್ ಲಿಟ್ರೇಚರ್ ಅದು ಎವ್ರಿ ವೇದ ಹ್ಯಾಸ್ ಗಾಟ್ ಬ್ರಾಹ್ಮಣಸ್. ಫಾರ್ ಎಕ್ಸಾಂಪಲ್ ಋಗ್ವೇದಕ್ಕೆ ತೈತರೇಯ ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಗ್ರಂಥ ಇದೆ. ಅದನ್ನು 5 ಮಂತ್ರಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಯಜುರ್ವೇದಕ್ಕೆ ಕೂಡ ಬ್ರಾಹ್ಮಣಗಳಿದೆ. ಹಂಗೆ ಎವ್ರಿ ವೇದ ಹ್ಯಾಸ್ ಗಾಟ್ ನಂಬರ್ ಆಫ್ ಬ್ರಾಹ್ಮಣಸ್ ಟು ಎಕ್ಸ್ಪ್ಲೈನ್ ದಿ ವೇದಿಕ್ ಮಂತ್ರಾಸ್. ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ, ಆ ಮಂತ್ರಗಳ ಅರ್ಥ, ಮಂತ್ರಗಳ ವಿನಿಯೋಗ ಅಂಡ್ ಮಂತ್ರಗಳಿರೋ ಪ್ರಾಧಾನ್ಯತೆ, ಯಾಕೆ ಆ ತರ ವಿನಿಯೋಗ ಬಂದಿದೆ, ದಟ್ ಇಟ್ ಸೆಲ್ಫ್ ಇಸ್ ದ ಬಿಗ್ ಇಶ್ಯೂ. ಅದೆಲ್ಲ ಬ್ರಾಹ್ಮಣಾಸು. ಆಮೇಲೆ
we have got the Sutra period, because ಅಷ್ಟೊಂದು ಡೀಟೇಲ್ಸ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಯಾಕ್ರಿಫೈಸ್ ಮೆಮರಿಯಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂತ ಶಾರ್ಟ್ ರೂಲ್ಸ್ ಆಗಿ ಮಾಡಿದ್ದಾರೆ. ಸೊ ಆ ರೂಲ್ಸ್ ಎಲ್ಲ ಸೂತ್ರಗಳು ಅಂತ ಬಂದಿದೆ. ಅದು ಸೂತ್ರ, ಕಾತ್ಯಾಯನ ಸೂತ್ರ ಫಾರ್ ಯಜುರ್ವೇದ, then Aswalayana Sutra for Rigveda. Like that, we have got the Sutra. Tremendous literature has gone on. After Sutras, we have got another section as Aranyakas, Upanishads. So this is the ultimate one. Aranyakas andre ivaga nodi ಎಷ್ಟು ಬ್ರಹ್ಮಚರ್ಯ, we have got four ashramas: brahmacharya, grihastha, and then vanaprastha and sannyasa. ಅದರಿಂದ ಗೃಹಸ್ಥ ಆಶ್ರಮದಲ್ಲಿ ಇದ್ದವರು ದೇ ಆರ್ ಆಲ್ವೇಸ್ ಫ್ರೀ ಟು ಎಂಟರ್ ಇನ್ ಟು ಎನಿಥಿಂಗ್. ಬ್ರಹ್ಮಚರ್ಯ ಆದಮೇಲೆ ಬ್ರಹ್ಮಚರ್ಯ ಡೈರೆಕ್ಟ್ ಹೋಗ್ಬೋದು, ದಟ್ಸ್ ಎ ಡಿಫರೆಂಟ್ ಸಿಸ್ಟಮ್. ಸೊ ಈ ಅರಣ್ಯಕ್ಕೆ ರಿಟೈರ್ ಆಗಬೇಕು. ವಾನಪ್ರಸ್ಥ ಅಂದ್ರೆ ಅರಣ್ಯಕ್ಕೆ ಹೋಗ್ಬೇಕು. ಅರಣ್ಯದಲ್ಲಿ ಏನ್ ಮಾಡಬೇಕು, ಅವ್ರು ಕ್ಯಾಲೆಂಡರ್ ಬೇಕಲ್ವಾ, ಅವ್ರಿಗೂ ಏನ್ ಮಾಡಬೇಕು ಅಂತ ಪ್ರೋಗ್ರಾಮ್, ಟೈಮ್ ಟೇಬಲ್ ಕೊಡಬೇಕು. ಸೊ ನಮ್ಮ ಋಷಿಗಳು ಆರ್ ವೆರಿ ಕೇರ್ಫುಲ್. Even when you go to forest, you are not free from the karma. So karmana bajjate jantuhu gnanena vimuchyate anta. We're all enticed by the karma. We have to do. Nobody can remain not doing anything. Nakopi tishtade akarma krutu, Krishna says. Hange karma ಮಾಡ್ತಾ ಇರಬೇಕು. ಆ ಕರ್ಮಗಳಲ್ಲಿ ಕೂಡ ವಿವಿಧ varieties ಇರುತ್ತೆ. Accordingly, whatever is circumstance and all that, one has to be doing it. ಸೊ ಆರಣ್ಯಕಾಸ್ ಅಂತ ಬಂದಿದೆ. ಆಮೇಲೆ ಉಪನಿಷತ್ತುಗಳು. ಉಪನಿಷತ್ ಅಂದ್ರೆ ಸೀಕ್ರೆಟ್. ಉಪನಿಷತ್ ಆಚಾರ್ಯರ ಹತ್ರ ಕೂತ್ಕೊಂಡಿದ್ರೆ ರಹಸ್ಯವಾಗಿರುವ ಜ್ಞಾನವನ್ನೆಲ್ಲ ಕಿವಿಯಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಉಪನಿಷತ್ ಜ್ಞಾನ ಅಂದ್ರೆ ವಿಸ್ಡಮ್. ಅಂಡ್ ಅಲ್ಲಿ ಉಪನಿಷತ್ತುಗಳಿಗೆ ಹೆಚ್ಚು ಯಜ್ಞಗಳೆಲ್ಲ ಎಲ್ಲ, ಆ ಯಜ್ಞ ಭಾಗ ಎಲ್ಲ ಈ ಸಂಹಿತಾ ಬ್ರಾಹ್ಮಣ ಅರಣ್ಯಕಾಲದಲ್ಲಿ ಹುಟ್ಟೋಗುತ್ತೆ. ಉಪನಿಷತ್ ಇಸ್ ಪ್ಯೂರ್ ನಾಲೆಡ್ಜ್. And it comes from the mouth of the Guru. Upadesha ಮಾಡ್ತಾರೆ, then it will go on, and therefore Upanishad ಅಂತ ಬರ್ತಾ ಇರುತ್ತೆ. And so ರಹಸ್ಯವಾದ ಜ್ಞಾನ, ಆ ರಹಸ್ಯವಾದ ಜ್ಞಾನ ಬರಬೇಕು ಅಂದ್ರೆ ಗುರುಗಳ ಅನುಗ್ರಹ ಇರಬೇಕು, ಗುರುಗಳ ಉಪದೇಶ ಇರಬೇಕು. ಅದಕ್ಕೋಸ್ಕರ ನಾವೇನ್ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಎಲ್ಲಾ ದೇವತಾ ಅನುಗ್ರಹದಿಂದ ಗುರುಗಳ ದ್ವಾರ ನಮ್ಗೆ ಬರುತ್ತೆ. ಇವಾಗ ನೋಡಿ, ನಿಮ್ಗೆಲ್ಲ ಗೊತ್ತಿಲ್ಲ, ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಬಗ್ಗೆ ಗುರುಗಳು ಹೇಳುವಾಗ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಗುರುಗಳು ಎಷ್ಟು ಅನಕ ಅವ್ರ ಉಪಯೋಗ ಆಗ್ತದೆ. ಭಜತಾಂ ಕಲ್ಪವೃಕ್ಷಾಯ, ಯಾರು ಗುರುಗಳಿಗೆ ಗೌರವ ಕೊಟ್ಟು ಅವ್ರಿಗೆ ಅವರೇ ದೊಡ್ಡವರು ಅಂತ ಶಿಷ್ಯರಿಕ ಮಾಡ್ತಾರೋ ಅಂತ ಅವ್ರನ್ನೆಲ್ಲರಿಗೂ ಕಲ್ಪತರು ಅಂದ್ರೆ ಸೆಲೆಸ್ಟಿಯಲ್ ಟ್ರೀ, ಡಿಸೈರ್ ಈಲ್ಡಿಂಗ್ ಟ್ರೀ. ಅದು ನಂದನವನ ಇಂದ್ರದಲ್ಲಿ ನೀ ಯಾವ ಕೋರಿಕೆ ಇದೆಯೋ ಅದೆಲ್ಲ ನನ್ ಕೊಡೋರು ಅವರು. ಅದಕ್ಕೋಸ್ಕರ ಸೊ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಸೊ ಯಾರು ನಮ್ರತೆಯಿಂದ ನಮಸ್ಕಾರ ಮಾಡ್ತು ಶಿಷ್ಯನಾಗಿ ಎಲ್ಲ ಸರೆಂಡರ್ ಮಾಡ್ತಾರೋ ಅವ್ರಿಗೆ ಏನು ಬೇಕಾದ್ರೆ ಕೊಡ್ತಾರೆ, ಮೋಕ್ಷ ಕೊಡೋದಕ್ಕೆ ಮಾರ್ಗ ತೋರಿಸ್ತಾರೆ ಗುರು. ಸೊ ಆ ತರಹ ಇಂತಹ ಗುರುಗಳೆಲ್ಲ ಮಹಾ ಋಷಿಗಳು ಈ ಉಪನಿಷತ್ತುಗಳಿಗೆ ಕಾರಕರಾಗಿದ್ದಾರೆ. ಸೊ how many Upanishads are there? ಪ್ರತಿಯೊಂದು ವೇದಕ್ಕೂ ಉಪನಿಷತ್ತು. There are more than 1000 Upanishads. And ಆಮೇಲೆ ಋಷಿಗಳು ಉಪನಿಷತ್ತುಗಳನ್ನು ನಂಬರ್ ಇನ್ಕ್ರೀಸ್ ಮಾಡ್ತಾ ಬಂದಿದ್ದಾರೆ. Actually speaking, there are limited number of Upanishads ascribed to each Veda. ಋಗ್ವೇದಕ್ಕೆ ಎಷ್ಟಿದೆ, ಯಜುರ್ವೇದಕ್ಕೆ, ಕೃಷ್ಣ ಯಜುರ್ವೇದಕ್ಕೆ ಬೇರೆ ಉಪನಿಷತ್ತುಗಳು, ಶುಕ್ಲ ಯಜುರ್ವೇದಕ್ಕೆ ಉಪನಿಷತ್ತುಗಳು, ಇವೆಲ್ಲ ಈ ತರಹ. ಯಾಕೆ ಅಂದ್ರೆ ನಮ್ಮ ವೇದ ಸಂಹಿತೆಗಳಲ್ಲಿ ಹೇಳಿರುವ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಇವ ಅಂತಿರಲ್ಲ, ನಮ್ಗೆ ವಿ ವಾಂಟ್ ಸಮ್ಮರಿ ಆಫ್ ಆಲ್ ದಟ್ ಅಂತ. ಸೊ ನಮ್ಗೆ ಟೈಮ್ ಇಲ್ಲ, ವಿ ಡೋಂಟ್ ಹ್ಯಾವ್ ಟೈಮ್ ಟು ಸ್ಪೆಂಡ್ ಮೋರ್ ಅಂಡ್ ಮೋರ್. ಆಕ್ಚುಲಿ ನಮಗೆ 40 ವರ್ಷ ಋಗ್ವೇದ ಓದಬೇಕು, 40 ವರ್ಷ ಯಜುರ್ವೇದ, 40 ವರ್ಷ ಸಾಮವೇದ, 120 years ದಿ ಮ್ಯಾನ್ಸ್ ಲೈಫ್. ಅದಕ್ಕೋಸ್ಕರ ದೇವರು ಯಾಕೆ 120 years ಕೊಟ್ಟಿದ್ದಾರೆ ಅಂದ್ರೆ ಈ ತರಹ ನಾವು ಅಧ್ಯಯನ ಮಾಡಿ ಆಧ್ಯಾತ್ಮಿಕವಾಗಿದ್ದು ಮೋಕ್ಷ ಬರಬೇಕು ಅನ್ನೋ ದೃಷ್ಟಿಯಿಂದ. ದಟ್ ವಾಸ್ ಪಾಸಿಬಲ್ ಅರ್ಲಿಯರ್. ಅದೇ ರೀತಿಯಾಗಿ ಸೋಮಯಾಗ ಅಂತ ಮಾಡ್ತಾರೆ, ಮಾರ್ನಿಂಗ್ ಪ್ರಾತಃ ಸಮನ 40 years, ಮಧ್ಯಾಹ್ನ ಸಮನ, ಲೈಕ್ ದಟ್ ದೇ ಹ್ಯಾವ್ ಆಲ್ರೆಡಿ ಗಿವನ್ ದಿ ಡಿವಿಷನ್ ಆಫ್ ಅವರ್
ಸ್ಪ್ಯಾನ್ ಆಫ್ ಲೈಫ್. ಬಟ್ ಅಷ್ಟೊಂದು ಮಾಡೋದಕ್ಕೆ ಅವಕಾಶ ಇಲ್ಲ. ದೇರ್ ಫಾರ್ ಸಮ್ ಪೀಪಲ್ ಟೇಕ್ ಅಪ್ ಟು ದಿ ಉಪನಿಷದಿಕ್ ಥಿಂಗ್ ವೇರ್ ವಿ ಹ್ಯಾವ್ ಗಾಟ್ ಎ ನಂಬರ್ ಆಫ್ ವಿದ್ಯಾಸ್. ಉಪನಿಷತ್ ವಿದ್ಯಾ ಅಂತಾರೆ. ಯಾಕಂದ್ರೆ ವಿದ್ಯಾ ಅಂದ್ರೆ ಇಟ್ಸ್ ಎ ಟೂಲ್, ಇಟ್ಸ್ ಎ ಫಿಲಾಸಫಿ, ಇಟ್ ಇಸ್ ಎ ವಿಸ್ಡಮ್, ಇಟ್ ಈಸ್ ಎ ಅನುಷ್ಠಾನ ಪರವಾಗಿ ಇರುವ ಮಾರ್ಗ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಆ ವಿದ್ಯಾ, ಉಪನಿಷತ್ ವಿದ್ಯೆಯಿಂದ ನಮಗೆ ಮೋಕ್ಷ ಬರುತ್ತೆ, ಅನುಕೂಲಗಳಾಗುತ್ತೆ, ಎಲ್ಲ ಅಡ್ವಾಂಟೇಜಸ್ ಇದೆ. ನೀವು ಕೇಳಿರ್ಬೋದು, ಫಸ್ಟ್ ವಿದ್ಯಾ ದಟ್ ಬ್ರಹ್ಮಚಾರಿ ಉಪನಯನದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಸಂಧ್ಯಾ ವಿದ್ಯಾ. ಸಂಧ್ಯಾದೇವಿ ನಮೋಸ್ತುತೆ. ಸಂಧ್ಯಾ ವಿದ್ಯೆಯಿಂದ ಸಂಧ್ಯಾ ವಂದನ ಮಾಡ್ತಾರೆ. ಮಾಡಿ ಅಲ್ಲಿಂದ ದಟ್ಸ್ ದ ಪ್ರೈಮರಿ ಒನ್, ಎಲಿಜಿಬಲ್, ಮೇಕ್ ದೆಮ್ ಎಲಿಜಿಬಲ್ ಟು ಗೆಟ್ ಇನ್ ಟು ದಿ ವರ್ಲ್ಡ್ ಆಫ್ Vedic learning and Vedic wisdom and Vedic culture and all that. So Sandhya Vidya, Ganesha Vidya, Savitri Vidya, like that we have got number of Vidyas. Illi kuda Vidya ಅನ್ನೋದು ತೈತ್ರಿಯ ಉಪನಿಷತ್ತಲ್ಲೂ ಕೂಡ ವಿದ್ಯಾ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ವಿದ್ಯಾವನ್ನು ನಾವು ಹೆಂಗೆ ಶುರು ಮಾಡಬೇಕು ಅನ್ನೋದನ್ನ this Taittireeya Upanishad has got only 3 sections. And ಏನಂದ್ರೆ one is ಶಿಕ್ಷಾವಲ್ಲಿ, and then ಬ್ರಹ್ಮಾನಂದವಲ್ಲಿ and ಭೃಗುವಲ್ಲಿ ಅಂತ 3 ಮಾತ್ರ ವಲ್ಲಿಗಳು. ವಲ್ಲಿ ಅಂದ್ರೆ ಅರ್ಥ ಗೊತ್ತಲ್ಲ? ವಲ್ಲಿ ಅಂದ್ರೆ ಇಟ್ ಇಸ್ ಎ ಕ್ರೀಪರ್. The creeper will be stronger and growing very well depending upon the kind of ashraya it gets in. Supposing a tall tree, you make the creeper depend on that, then that creeper grows very high. Therefore, our ಋಷಿಗಳು ಎಷ್ಟು ಬುದ್ಧಿವಂತರಂದ್ರೆ ಈ ಚಾಪ್ಟರ್ಸ್ಗೆಲ್ಲ ವಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಡಿವಿಷನ್ ಆಫ್ ದಿ ಚಾಪ್ಟರ್ಸ್ ಆರ್ ಡಿವಿಷನ್ ಆಫ್ ದಿ ಕಂಟೆಂಟ್ಸ್ ಆಲ್ಸೋ ಇಸ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಟು ಬಿ ಸ್ಟಡಿ. ಇನ್ನು ಆರಣ್ಯಕ, ಫಾರ್ ಎಕ್ಸಾಂಪಲ್ ತೈತ್ರಿಯ ಆರಣ್ಯಕ ಪ್ರಶ್ನ ಅಂತ ಹೇಳಿದ್ದಾರೆ. ಪ್ರಶ್ನ ಅಂದ್ರೆ ಕ್ವಶನಿಂಗ್, ಇನ್ವೆಸ್ಟಿಗೇಟಿಂಗ್, ಟ್ರೈಂಗ್ ಟು ಎಲಿಸಿಟ್ ಎಲಿಜಿಬಲ್ ಆನ್ಸರ್, ಕನ್ವಿನ್ಸಿಂಗ್ ಆನ್ಸರ್ ಅಂಡ್ ಆಲ್ ದಟ್. ಸೊ ಖಂಡಿಕ ಈ ತರಹ ವೇದ ಮಂತ್ರಗಳ ಎಲ್ಲ ಸೂಕ್ತ ಈ ತರ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಪ್ರಶ್ನ, ಇಲ್ಲಿ ಶಿಕ್ಷಾವಲ್ಲಿ ಅಂತ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ನಮ್ಗೆ ಏನ್ ಬೇಕಾದ್ರೂ ವೇದ ಮಂತ್ರಗಳನ್ನ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ದಿ ಪ್ರೊನೌನ್ಸಿಯೇಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಉಚ್ಚಾರಣೆ ತಪ್ಪಾದ್ರೆ ಅರ್ಥ ಭೇದ ಬರುತ್ತೆ, ಅದರಿಂದ ತುಂಬಾ ಅನರ್ಥಗಳಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಯಾವಾಗಲೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇರಬೇಕು. ಅದಕ್ಕೋಸ್ಕರ ಅದನ್ನು ಶಿಕ್ಷಾ ಶಾಸ್ತ್ರ ಅಂತಾರೆ, ರೂಲ್ಸ್ ಆಫ್ ಪ್ರೊನೌನ್ಸಿಯೇಷನ್. ಸೊ ಪ್ರೈಮರ್ಲಿ ಈ ತೈತ್ರಿಯ ಸಂಹಿತಾ ಟಾಕ್ಸ್ ಅಬೌಟ್ ದಿ ಎಜುಕೇಶನ್ ಸಿಸ್ಟಮ್, ಏನು ಬೇಕು ಎಜುಕೇಶನ್ ಅಲ್ಲಿ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದರಿಂದ ಏನು ಮುಖ್ಯವಾಗಿ ಈ ಉಚ್ಚಾರಣದಲ್ಲಿ ಬೇಕಾಗಿದೆ ಅಂದ್ರೆ ವರ್ಣ, ಸ್ವರ, ಮಾತ್ರ, ಬಲಂ, ಸಾಮ, ಸಂತಾನ ಅಂತ ಈ 6 ಲೆಟರ್ಸ್. ವರ್ಣ ಅಂದ್ರೆ ಫೋನಿಮ್ಸ್ ಅಂತಾರೆ, ಅಕ್ಷರ. ಸ್ವರ ಅಂದ್ರೆ ಅದು ಬರೋ ಸ್ವತಃ ರಂಜಯತಿ, ಆ ಆ ಇ ಉ ಅಂತ ಹೇಳ್ತಾ ಇದ್ರೆ ಇಟ್ ಈಸ್ ಎ ಮ್ಯೂಸಿಕಲ್ ಒನ್. When join the letters also it becomes more musical and quite attractive and rhyme and rhythm ಎಲ್ಲ. ಅದರಿಂದ ಪ್ರತಿಯೊಂದು ವರ್ಣಕ್ಕೆ ಸ್ವರ ಇದೆ. ಅಂಡ್ ಒಂದೊಂದು ವರ್ಣವನ್ನು, ಒಂದೊಂದು ಅಕ್ಷರವನ್ನು we have got to use or spend necessary time for uttering the mantras. ಆ ಈ ಅದನ್ನ ಹೇಳ್ತಾ ಇದ್ರೆ ಮಾತ್ರ ಅಂತಾರೆ, ಮಾತ್ರ ಬಲಂ ಅಂತ. ಅಂದ್ರೆ ಅದಕ್ಕೆ ಎಷ್ಟು, ಯಾವ ಅಕ್ಷರ ಎಷ್ಟು ಕಾಲ ಉಚ್ಚಾರಣೆ ಮಾಡಬೇಕು ಅನ್ನೋ ವಿಷಯ ಪ್ರೊನೌನ್ಸಿಯೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು, ಕೆಲವು ಅಕ್ಷರಗಳಿಗೆ ಬಲ ಕೊಡಬೇಕು, ಕೆಲವು ಸಾಮಾನ್ಯ ದ, ಧ, ತ, ಥ. ಸೊ ಅದಕ್ಕೆಲ್ಲ ಬಲ. ಸೊ ಮಾತ್ರ ಬಲಂ. ಆಮೇಲೆ ಅಕ್ಷರಗಳನ್ನು ಸಾಮ ಅಂದ್ರೆ ಟ್ರೈ ಟು ಸ್ಪ್ರೆಡ್ ಇಟ್, ಅಂಡ್ ಸಂತಾನ. ಈ ಸಾಮ ಅಂಡ್ ಸಂತಾನ ಯು ಫೈಂಡ್ ಇನ್ ದಿ ಸಾಮವೇದ. ಬಟ್ ಜನರಲಿ ವರ್ಣ, ಸ್ವರ, ಮಾತ್ರ, ಬಲಂ ಇವೆಲ್ಲ ಅದರ್ ವೇದಗಳಲ್ಲಿ ಬಂದಿರುತ್ತೆ. ಅದರಿಂದ ಇದು ಶಿಕ್ಷವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಉಚ್ಚಾರಣದ ದೋಷ ಬಂದ್ರೆ ತುಂಬಾ ಕಷ್ಟ ಬರುತ್ತೆ. ಆಮೇಲೆ ಈ ಶಿಕ್ಷಾ ವಲಯದಲ್ಲಿ ನಮಗೆ ಇಂಪಾರ್ಟೆಂಟ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 3 is important, and there are important things about lokam
Jyotisham, Vidya, Praja, Adhyatmam. These are all the subject matters in this, how each one is being framed. For example, because we are now concerned with the Vidya, they say that, I just read, Acharya Purva Rupam, Ante Vasi Uttara Rupam, Vidya Sandhi, Pravachanagum Sandhanam. Probably most of you, nimಗೆಲ್ಲ ಗೊತ್ತಿರಬಹುದು, ತೈತ್ರೇಯ ಸಂಹಿತ ಪಾಠ ಆಗಿರಬೇಕು, ಎಲ್ಲ ಗೊತ್ತಿರಬೇಕು. ಆದರೆ ಸ್ವಲ್ಪ ಅದರ ಅರ್ಥಗಳು ಗೊತ್ತಿದ್ರೆ ಇನ್ನಷ್ಟು ಸಂತೋಷ ಬರುತ್ತೆ. ಎಕ್ಸಾಂಪಲ್ ನೋಡಿ, ನಾವು ಪೂರ್ವ ರೂಪ, ಉತ್ತರ ರೂಪ, and sandhi and sandhana. These are all the important factors. For example, a guru must be there first. At first there should be guru, acharya, purva rupam, antevasi is a diligent houselight. So the ಗುರುಕುಲದಲ್ಲಿ ಇರಬೇಕು ಅವರು. They should be houselights and residential people. ಅವರೇನೋ ಸ್ಟೂಡೆಂಟ್ಸು, ಅವರಿಗೆ ಹೇಳೋ ಪಾಠಗಳೆಲ್ಲ, ಪಾಠ ಪ್ರವಚನಗಳೆಲ್ಲ ಸಂಧಿ, and ಅವರು ಇಂದ ಪ್ರವಚನ ಮಾಡ್ತಾರಲ್ವಾ, ಅದು ಸಂಧಾನಂ, more knowledge given. So like that we have beautiful connection to these things, and that's also very important. ಇದೆಲ್ಲ ನಾವು ಕಲ್ತ್ರೆ ಏನಾಗುತ್ತೆ ಅಂದ್ರೆ, ಫಲ ಇಲ್ಲದೆ ಯಾರು ವಿಷಯಗಳನ್ನು ಯೋಚನೆ ಮಾಡಲ್ಲ. ಸೊ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಒಳ್ಳೆ ಸಂತಾನ ಆಗತ್ತೆ, ಒಳ್ಳೆ ಕಾಂಟ್ಯಾಕ್ಟ್, ಸೋಷಿಯಲ್ ಕಾಂಟ್ಯಾಕ್ಟ್ ಇರುತ್ತೆ. ದೇ ವಿಲ್ ಬಿ ಹ್ಯಾವಿಂಗ್ ರಿಚ್ ಅನಿಮಲ್ಸ್, ಐ ಮೀನ್ ಪಶು ಸಂಪದ ಇರುತ್ತೆ, ಅಂಡ್ ಬ್ರಹ್ಮವರ್ಚಸ್ಸು ಇರುತ್ತೆ, ಅಂಡ್ ಅನ್ನ ಆದಿ ಸೌಖ್ಯ ಇರುತ್ತೆ. ಕೊನೆಗೆ ಇವರಿಗೆಲ್ಲ ಸ್ವರ್ಗಲೋಕ ಪ್ರಾಪ್ತಿ ಆಗತ್ತೆ ಅಂತ. ಅಂದ್ರೆ ಅರ್ಥ ಏನು? ಪ್ರೊನೌನ್ಸಿಯೇಷನ್ ಈಸ್ ಬೀಂಗ್ ಎಂಫಸೈಸ್ಡ್ ಇನ್ ತೈತ್ರೇಯ ಉಪನಿಷತ್. ಅಂಡ್ ಅಫ್ಕೋರ್ಸ್ ಪ್ರತ್ಯೇಕವಾಗಿ ಈ ಪ್ರಾತಿಸಾಕಿಗಳು ಅಂತ ಲಿಟ್ರೇಚರ್ ಇದೆ, ಗ್ರಾಮರ್ ಲಿಟ್ರೇಚರ್ಸ್, but a glimpse of that has been given in this Taittireeya Upanishad. And moreover, a medha shakti is important. Medha shakti annu intelligence, wisdom, ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದಂದ್ರೆ, ಇಲ್ಲಿ ಕೂಡ ಅದಕ್ಕೆ ಬೇಕಾಗಿರುವ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಾಲಿಗೆ ಇದೆ, ಆಮೇಲೆ ಉಚ್ಚಾರಣೆ ಮಾಡೋದಕ್ಕೆ ಸ್ವರಪೇಟಿಕೆ ಇದೆ, ಎಕ್ಸೆಟ್ರಾ. ಅದನ್ನೆಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿ, ಆಮೇಲೆ ಒಳ್ಳೆಯ ಗುರುಗಳ ಇಷ್ಟ ಏನು ಅಂದ್ರೆ, ವಿದ್ಯಾರ್ಥಿಗಳು ಬರ್ತಾ ಇರಬೇಕು, ಬಂದಿರೋರು ಚೆನ್ನಾಗಿ ಓದ್ಬಿಟ್ಟು ಗ್ರಾಜುಯೇಟ್ ಆಗಬೇಕು, ಗ್ರಾಜುಯೇಟ್ ಆದ್ಮೇಲೆ ಬೇರೆ ಕಡೆ ಹೋಗ್ಬಿಟ್ಟು ಆ ವಿದ್ಯೆಯನ್ನು ಸ್ಪ್ರೆಡ್ ಮಾಡಬೇಕು. ಈ ತರಹ ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್ ಯಾಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ, ಪ್ರಮಾಯಂತು ಬ್ರಹ್ಮಚಾರಿಣ, ಸೊ ದಮಾಯಂತು. ಲೈಕ್ ದಟ್, ಅಲ್ಟಿಮೇಟ್ಲಿ all these, this is what is the desire of a good teacher who want more and more admissions into his school. And those students who join should be very well attentive for the studies. Then they should become graduate, and they must go and earn their livelihood and spread knowledge. That's why for all that, to enhance the intelligence levels, the gurus are important, the adhyayana is important, and adhyayana will be taking take. Then we have very powerful vyahrutis are there. Vyahruti means utterances. There are so many utterances or mystical syllables there, and we have bhuhu, bhuvaha, suvaha. Everybody knows it. Bhur, bhuvasvaha. And actually, Yajurveda's main contribution of Yajurveda is actually the Gayatri mantra is there, Tatsavitarvarenyam ಅನ್ನೋದು. ಅದಕ್ಕೆ ವ್ಯಾಹೃತಿಗಳನ್ನು ಕೂಡ ಸೇರಿಸಿ ಯಜ್ಞಗಳಲ್ಲಿ ಪ್ರಯೋಗ ಮಾಡಿರೋ ಸಿಚುಯೇಷನ್ ಯು ಫೈಂಡ್ ಇನ್ ದಿ ಯಜುರ್ವೇದ. ಅದಕ್ಕೋಸ್ಕರ ಅದೇ ಮಂತ್ರಗಳು, ಅದೇ ವ್ಯಾಹೃತಿ ಸೇರಿಸ್ಬಿಟ್ಟು ಆ ಬ್ರಹ್ಮೋಪದೇಶದಲ್ಲಿ ಒಟ್ಟುಗೆ ಉಪದೇಶ ಮಾಡ್ತಾರೆ, ತಂದೆ ಆಗಲಿ ಗುರುಗಳಾಗಲಿ ಮಾಡಿ. ಅದು ಗಾಯತ್ರಿ ಅಕೌಂಟ್, SB ಅಕೌಂಟ್ ಓಪನ್ ಮಾಡ್ತಾರೆ, ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಸೊ 1000 ಗಾಯತ್ರಿ ಮಾಡಿ ಗುರುಗಳು ಅಪ್ಪ ಪರಿಚಯ ಮಾಡಿದೆ. ಅದಕ್ಕೋಸ್ಕರ ಏನು ಆ ವ್ಯಾಹೃತಿಗಳು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಯಾಕಂದ್ರೆ ಭೂ ಅಂದ್ರೆ ಅಗ್ನಿ, ಭುವಃ ಅಂದ್ರೆ ವಾಯು, ಅಂಡ್ ಸ್ವಹ ಅಂದ್ರೆ ಸೂರ್ಯ. ಈ ತರ ಐಡೆಂಟಿಫಿಕೇಶನ್ಸ್ ಎಲ್ಲ ಕೊಟ್ಟು ದೆನ್
ದೆನ್ ವಿ ಹ್ಯಾವ್ ಗಾಟ್ ದಿಸ್ ಈ ಭೂರ್ಭುವಸ್ವ ಬಗ್ಗೆ ಹೇಳಿದ ಮೇಲೆ ಅವ್ರೇನ್ ಮಾಡಿದಂದ್ರೆ ವಿ ಹ್ಯಾವ್ ಗಾಟ್ ಓಂಕಾರದ ವಿಶಿಷ್ಟತೆ ಹೇಳ್ತಾರೆ. ಬಿಕಾಸ್ ಪ್ರಣವ ಆರ್ ಓಂಕಾರ ಇಸ್ ಅಲ್ಟಿಮೇಟ್. ಅಂಡ್ ಅದ್ರ ಬಗ್ಗೆ ಹೇಳ್ತಾರೆ, ಓಂ ಅನ್ನೋದು ಬ್ರಹ್ಮ, ಓಂ ಅನ್ನೋದು ಎಲ್ಲ ಅಂತ ಓಂಕಾರ ಸ್ತುತಿ ಚೆನ್ನಾಗಿ ಮಾಡಿ. ಸೊ ಓಂಕಾರೋಪಾಸನ ಇಸ್ ಬೀಂಗ್ ಇಂಟ್ರೊಡ್ಯೂಸ್ಡ್. ಆಕ್ಚುಲಿ ವೇದ ಮಂತ್ರಗಳನ್ನು ಓಂಕಾರದಿಂದ ನಾವು ಶುರು ಮಾಡ್ತೀವಿ. ಅಂಡ್ ಈ ಆಮೇಲೆ ಕಾವ್ಯಗಳಲ್ಲಿ ಬರೋ ಶ್ಲೋಕಗಳಿಂದ ಪದ್ಯಗಳನ್ನು ಶ್ರೀಕಾರದಿಂದ ಶುರು ಮಾಡ್ತಾರೆ ಅಂತ ಒಂದು ಸಂಪ್ರದಾಯ ಬಂದಿದೆ. ಅದರಿಂದ ಓಂ ಅನ್ನೋದು ರಿಯಲಿ ಡಿವೈನ್. ಆಲ್ ನಾಲೆಡ್ಜ್ ಎಸ್ಪೆಷಲಿ ವೇದಿಕ್ ಅಂಡ್ ಫರ್ದರ್ ಹ್ಯಾಸ್ ಕಮ್ ಡೌನ್ ಫ್ರಮ್ ಶಿವ, ಜ್ಞಾನಮೂರ್ತಿ, ದಕ್ಷಿಣಾಮೂರ್ತಿ. ಅದಕ್ಕೋಸ್ಕರ ಅದರ ಬಗ್ಗೆ ದೇರ್ ಈಸ್ ಇಂಪಾರ್ಟೆಂಟ್ ಡಿಸ್ಕಷನ್ ಇನ್ ಶಿಕ್ಷಾವಲಿ ಸೆಕ್ಷನ್ ಆಫ್ ತೈತ್ರಿಯ ಉಪನಿಷತ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನೆಂದ್ರೆ ಗುರುಗಳು ಏನು ಹೇಳ್ತಾ ಇದ್ರೆ ಕಲ್ತಿರೋದನ್ನ ಮರ್ತಬಾರ್ದು. ಸೊ ನೀವು ವೆನ್ ಯು ಆರ್ ಜಸ್ಟ್ ಟ್ರೈಂಗ್ ಟು ರಿಕ್ಯಾಪ್ಚುಲೇಟ್, ರಿಚು, ರಿವೈಸ್, ಅಟ್ಟರ್ ಅಂಡ್ ಅದೆಲ್ಲ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಪುಣ್ಯ ಬರುತ್ತೆ. ಅದನ್ನು ಸ್ವಾಧ್ಯಾಯ ಅಂತಾರೆ. ಸೊ ಸ್ವಾಧ್ಯಾಯ ಅಂಡ್ ಪ್ರವಚನ, ವಾಟ್ ಎವರಿ ಟೀಚರ್ ಶುಡ್ ಡೂ. ವಾಟ್ ಎವರ್ ಹಿ ಹ್ಯಾಸ್ ಲರ್ನ್ಡ್, ಹಿ ಮೇಡ್ ಇಟ್ ಕನ್ಫರ್ಮ್ಡ್ ಅಂಡ್ ಮಸ್ಟ್ ಶೇರ್ ಇಟ್ ಟು ದ ಅದರ್ಸ್. ಯಾಕಂದ್ರೆ ಜ್ಞಾನವನ್ನು ಕೊಡೋರು ಬ್ರಾಹ್ಮಣರು. ಅಂದ್ರೆ ಬ್ರಾಹ್ಮಣರು ಅಂದ್ರೆ ಕ್ಯಾಸ್ಟ್ ಅಲ್ಲ ಮಾತಾಡಬೇಕಾಗದು, ಬ್ರಹ್ಮವಿತ್ ಬ್ರಾಹ್ಮಣ ಅಂತ ಹೇಳ್ತಾರೆ. ಯಾರು ಬ್ರಹ್ಮನ ಬಗ್ಗೆ, ಬ್ರಹ್ಮ ಅಂದ್ರೆ ಜ್ಞಾನ, ಯಾರಿಗೆ ಜ್ಞಾನಾರ್ಜನ ಮಾಡ್ತಾ ಇರ್ತಾರೋ, ಜ್ಞಾನದಲ್ಲಿ ನಿಷ್ಣಾತ ಪ್ರಾವೀಣ್ಯತೆ ಹೊಂದಿ ಇನ್ನೊಬ್ಬರಿಗೆ ಪಾಠ ಹೇಳಿ ಅವ್ರನ್ನೂ ಕೂಡ ಇನ್ಸ್ಪೈರ್ ಮಾಡ್ತಾರೋ ಅವರೆಲ್ಲರೂ ಜ್ಞಾನಿರು. ಅದಕ್ಕೋಸ್ಕರ ಅಂತ ಜ್ಞಾನವನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂದ್ರೆ ಸ್ವಾಧ್ಯಾಯಂ. ಅದಕ್ಕೂ ಆ ಸ್ವಾಧ್ಯಾಯ ಅಂದ್ರೆ ಅರ್ಥ ಏನಂದ್ರೆ ತಪಸ್ ಮಾಡಬೇಕು. ಸೊ ದೇರ್ ವಾಸ್ ಅ ಸ್ಮಾಲ್ ಡಿಸ್ಕಷನ್ ಇನ್ ದಿ ವೇದ ಸಭಾ ಪಾರ್ಟಿಸಿಪೇಟೆಡ್ ಬೈ ದ ಋಷೀಸ್, ಲೈಕ್ ದಟ್. ನಾವು ಇವಾಗ ಹೆಂಗೆ ಸೆಮಿನಾರ್ ತರಹ ಮಾಡಿಕೊಂಡು ಸ್ವಲ್ಪ ಜ್ಞಾನ ವೃದ್ಧಿ ಮಾಡ್ಕೊಳ್ತಾ ಇದೀವೋ, ಇದು ಈ ಪ್ರಾಕ್ಟೀಸು ವೇದ ಕಾಲದಿಂದ ಬರ್ತಾ ಇದೆ. ಜ್ಞಾನ ಸಭಾ ಅಂತ ಹೇಳಿ ಎಲ್ಲಾ ಋಷಿಗಳು ಒಂದ್ ಕಡೆ ಸೇರಿ ಒಂದು ಟಾಪಿಕ್ ತಗೊಂಡು ಡಿಸ್ಕಷನ್ ಮಾಡಿ ಒಪಿನಿಯನ್ ಬರ್ತಾ ಇತ್ತು. ಇವನು ಇದರಲ್ಲಿ ಒಂದು ಸ್ಯಾಂಪಲ್ ಇದೆ. ಸತ್ಯಮಿತಿ ಸತ್ಯವಚಾರಾಧೀತರ ತಪ ಇದು ತಪೋ ನಿತ್ಯ ಪೌರುಸೃಷ್ಟಿ. ಸೊ ಪೌರುಸೃಷ್ಟಿ ಅಂತ ಒಬ್ಬ ಅವನು ಮಹರ್ಷಿ ಅಂಡ್ ರಾತಿ ತರಹ ಇವರೆಲ್ಲರೂ ಒಪಿನಿಯನ್ ಮಾಡಿದೆ. ಕೊನೆಗೆ ದಿನದ ಸ್ವಾಧ್ಯಾಯ ಅಂದ್ರೆ ತಪಸ್ ಮಾಡಲೇಬೇಕು ಅಂತ ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ಇಷ್ಟೆಲ್ಲ ಪಾಠ ಹೇಳಿದ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್ ಆಫ್ ಯಜುರ್ವೇದ ತೈತ್ರಿಯ ಉಪನಿಷತ್ ಏನು ಅಂದ್ರೆ ಕಾನ್ವೊಕೇಶನ್ ಅಡ್ರೆಸ್. ದಿಸ್ ಈಸ್ ಅಡಾಪ್ಟೆಡ್ ಬೈ ಸೆವರಲ್ ಯೂನಿವರ್ಸಿಟೀಸ್. ಆ ಶಿಷ್ಯಾನುವಚನಂ ಅಂತಾರೆ. ಏನು ವೇದ ಬರೀ ಪಾಠ ಹೇಳಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕಳಿಸೋದಲ್ಲ. ಗುರುಗಳು ಜೀವನದಲ್ಲಿ ಹೆಂಗೆ ಇರಬೇಕು, ಏನೇನು ಮಾಡಬೇಕು ಅನ್ನೋದೆಲ್ಲ ಎಜುಕೇಟ್ ಮಾಡಿ ಕಳಿಸ್ಬೇಕು. ಬಿಫೋರ್ ದಟ್ಸ್ ವೈ ಕ್ಯಾರೆಕ್ಟರ್ ಅಂಡ್ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡ್ತಾರೆ ಪ್ರಿನ್ಸಿಪಾಲ್ ಅಲ್ವಾ, ಅವ್ರು ಯಾವ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಕೊಡಬೇಕು. ಹಂಗೆ ಇಲ್ಲಿ ಕೂಡ ಶಿಷ್ಯಾನುಶಾಸನ ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಅವ್ರು ಹೇಳ್ತಾರೆ, ಇವು ಮಾತೃದೇವೋ ಭವ ಪಿತೃದೇವೋ ಭವ ಅಂತದೆಲ್ಲ ಹೇಳಿ ಆಮೇಲೆ ಏನ್ ಮಾಡ್ತಾರೆ, ಆಚಾರ್ಯಾಯ ಪ್ರಿಯಂ ಧನಂ. ಗುರುಗಳಿಗೆ ಅಷ್ಟೋ ಇಷ್ಟೋ ಸ್ವಲ್ಪ ದಕ್ಷಿಣೆ ಕೊಡಬೇಕು. ಅವ್ರಿಗೂ ಸ್ವಲ್ಪ ತೋರಿಸ್ಕೊಂಡು ನಿಮ್ಮ ಗ್ರಾಟಿಟ್ಯೂಡ್ ಅನ್ನ ಟೋಕೆನ್ ಆಗಿ ತೋರಿಸ್ಕೊಂಡು ಆಮೇಲೆ ಹೋಗಿ ಮದುವೆ ಮಾಡಿಕೊಂಡು ಅಂಡ್ ವಂಶ ಪರಂಪರೆ ಉದ್ಧಾರ ಮಾಡಿ ದಾನವನ್ನು ಮಾಡಿ ತುಂಬಾ ಚೆನ್ನಾಗಿರ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ತೈತ್ರಿಯ ಉಪನಿಷತ್ತಲ್ಲಿ ಆ ಕಾಲದಲ್ಲಿ ಗುರುಗಳಿಗೆ ಯಾವ ತರಹ ಈರ್ಷ್ಯೆ ಇಲ್ಲ. ಜ್ಞಾನ ಅಂದ್ರೆ ಗೌರವ. ತನಗಿನ್ನ ಹೆಚ್ಚು ಜ್ಞಾನವನ್ನು ಪಡೆದಿರೋರು ಮಹಾನುಭಾವರು ಎಷ್ಟೋ ಜನ ಇರ್ತಾರಂತ ಗೊತ್ತು. ದೇರ್ಫೋರ್ ಹಿ ವಿಲ್ ಸೇ ದಟ್ ಅಥ ಇದಿತೆ ಕರ್ಮ ವಿಚಿಕಿತ್ಸಾವ ವೃತ್ತ ವಿಚಿಕಿತ್ಸಾವ ಸ್ಯಾತ್. ನಿನ್ಗೇನ ನಿನ್ನ ಕರ್ಮದಲ್ಲಿ ಆಗಲಿ ನಿಮ್ಮ ಕಾಂಡಕ್ಟ್ ಕ್ಯಾರೆಕ್ಟರ್ ಆಗಲಿ ಇನ್ನು ಏನ ಡೌಟ್ ಬಂದ್ರೆ ನನ್ಗೋಸ್ಕರ ವೇಟ್ ಮಾಡಬೇಕಾಗಿಲ್ಲ. ಬೇರೆ ಗುರುಗಳ ಹತ್ರ ಹೋಗಿ ಅವರಿಂದ ನೀನು ಇನ್ಸ್ಟ್ರಕ್ಷನ್ ತಗೊಂಡು ನೀನು ಮಾಡಬೇಕಾಗಿರೋ ಕೆಲಸ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಈ ತರಹ ಇನ್ಸ್ಟ್ರಕ್ಷನ್ ಎಜುಕೇಶನ್ ಆದ್ಮೇಲೆ ಏನ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾರೆ. ಕೊಟ್ಟಿದ ಮೇಲೆ ಅವ್ನು ಹೇಳ್ತಾರೆ, ಇದೇ ನನ್ನ ಕಮಾಂಡು,
ಇದೇ ನನ್ನ ಉಪದೇಶ, ಇದೇ ವೇದೋಪನಿಷತ್ತು, ಇದು ನಮ್ಮ ಅನುಶಾಸನ, ಹಿಂಗೇ ಮಾಡಬೇಕು. ಇನ್ನೊಂದು ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೇನು ಅಥಾರಿಟಿ ಅಂದ್ರೆ, ನೋಡಿ, ವೇದಗಳನ್ನು ಪ್ರಭು ಸಂಹಿತ ಅಂತಾರೆ, ನಮ್ಮ ಕಾವ್ಯಗಳೆಲ್ಲ ಕಾಂತ ಸಂಹಿತ ಅಂತಾರೆ. ಕಾಂತ ಸಂಹಿತ ಅಂದ್ರೆ ಕಾಂತ ಅಂದ್ರೆ ಹೆಂಗಸರು ಹೆಂಗೆ ತಮ್ಮ ಆರ್ಗ್ಯುಮೆಂಟ್ ಪವರ್ ಇಂದ ನೋನು ಎಸ್ ಮಾಡಿಬಿಡ್ತಾರೋ ಅದು ಕಾಂತ ಸಂಹಿತ. ಆದ್ರೆ ಎಸ್ಸು ನೋ ಅನ್ನೋ ಸ್ಕೋಪ್ ಇಲ್ಲದೆ ಅವ್ರು ಏನು ಹೇಳಿದ್ರೆ ಅದನ್ನು ಹಂಗೆ ವರ್ಬ್ಯಾಟಮ್ ಕಾರ್ಬನ್ ಕಾಪಿ ತರಹ ಮಾಡೋದನ್ನು ವೇದ ಅಂತಾರೆ. ಅದಕ್ಕೋಸ್ಕರ ವೇದಾನುಶಾಸನಂ ಅಂತ. ಅದು ನಮ್ಗೆ ಈ ಎಲ್ಲ ವೇದ ಮಂತ್ರಗಳಿಗೆ ಯಾವ ತರ ರಿವಿಷನ್ ಇಲ್ಲ, ಕರೆಕ್ಷನ್ ಇಲ್ಲ, ಏನಿಲ್ಲ. ವಾಟ್ ಈಸ್ ಅಟರ್ಡ್ ಇನ್ ವೇದ, ಇಟ್ ಈಸ್ ಜಸ್ಟ್ ಲೈಕ್ ದಟ್ ಆಫ್ ರಾಜಾಜ್ಞಾ ಅಂತ ಹೇಳ್ತಾರೆ. ಆಮೇಲೆ ಐ ಜಸ್ಟ್ ಗಿವಿಂಗ್ ಯು ಬ್ರೀಫ್ಲಿ ಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ವಿ ಹ್ಯಾವ್ ಗಾಟ್ ದಟ್ ಬ್ರಹ್ಮಾನಂದ ಅಂತಾರೆ. ಈ ಬ್ರಹ್ಮಾನಂದ అనేది ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್, ವೇರ್ ದಿ ಡಿಸ್ಕಷನ್ ಆನ್ ದಿ ಬ್ರಹ್ಮ ಈಸ್ ದೇರ್ and who is that Brahma, and if you have the knowledge of the Brahma or the highest supreme being, then what you get, you will become more and more famous, and you will be permanently remembered on the land. So actually the academic excellence is always remembered upon the land ಅಂತ ಜ್ಞಾಪಕ ಮಾಡ್ತಾರೆ ಇದರಲ್ಲಿ ಉಪನಿಷತ್ತಲ್ಲಿ. ಅದಕ್ಕೋಸ್ಕರ ಈ ಒಬ್ಬ ದಂಡಿನದ ಮಹಾಕವಿ ಒಂದು ಮಾತು ಹೇಳ್ತಾರೆ, ಆದಿರಾಜ ಯಶೋಬಿಂಬಂ ಆದರ್ಶಂ ಪ್ರಾಪ್ಯ ವಾಂಗ್ಮಯಂ ತೇಷಾಂ ಅಸನ್ನಿಧಾನೇಪಿ ನ ಸ್ವಯಂ ಪಶ್ಯನ. See, Adirajas, there are so many important, powerful, famous, scholarly kings and poets and philosophers and scholars, but they are not now. But what work they have done, they have that formed as a mirror to reflect their life, their habits, their instructions and all that. ಅದಾದ್ಮೇಲೆ ಈ ಬ್ರಹ್ಮಾನಂದವಲ್ಲದೆ ನಮಗೆ ಇಂಪಾರ್ಟೆಂಟ್ ಆಗಿ ಪಂಚಕೋಶ ವಿದ್ಯಾ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಪಂಚಕೋಶಗಳು ಯಾವುದು ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಂ ಆತ್ಮ. ಈ ಆತ್ಮ ಅನ್ನೋದು 5 ಶೀಟ್ಸ್ ಆಫ್ ದಟ್. ಕೋಶ ಅಂದ್ರೆ ಶೀತ್ ಅಂತ, ಲೇಯರ್ಸ್ ಆರ್ ದೇರ್. ಬಟ್ ಇನ್ ದ ಕ್ರಿಯೇಷನ್ there is a division of the beings who are created, who are just annamaya, then rise and ultimately anand manomaya and anandamaya, and ultimately the annamaya prana. Annamaya andrenu, just if you get food, you are completely happy. Something like a small infant, say a small baby born, when it is hungry, if mother gives the milk, it is supremely happy, cuts a smile. Adu up to some time is annamaya. We are all beginning our life from being fond of food, and from then we have been rising. So the Panchakosha Mahavidya is a separate subject, and that is being introduced in this particular section, Brahmanandavalli. Adralli Brahmana ಬಗ್ಗೆ ಕೂಡ ಸ್ವಲ್ಪ ತಿಳುವಳಿಕೆ ಕೊಟ್ಟಿದ್ದಾರೆ, and that we have got to explore. And then what is that? ಈ ಪರಮಾತ್ಮ ಯಾರು ಅಂದ್ರೆ, he said ವಿಜ್ಞಾನಂ ಚ ಸತ್ಯಂ ಚ ಅನೃತಂ ಸತ್ಯಂ ಅಭವತು ತತ್ ಸತ್ಯಮಿತ್ಯಾಚಕ್ಷತೆ ಅಂತ they go on doing it. Those people who are following the ಜ್ಞಾನ marga, then they will be reaching the Brahma or realizing the expected goal, from which goal we have all appearing upon the land. And when once our work is over, ನಮ್ಮ ಕೆಲಸ ಇಲ್ಲಿ ಮುಗಿದ ಮೇಲೆ ಮತ್ತೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಯಾವಾಗಲೂ ಆ ಶಾಶ್ವತ ಬ್ರಹ್ಮಲೋಕ ವಾಪ್ತಿರಸ್ತು ಅಂತ ಹೋಗಿರೋವರೆಗೆ ನಮ್ಮ ಪಿತೃದೇವತೆಗಳ ಬಯಸ್ತಾ ಇರ್ತೀವಿ. ಅಂಡ್ ಇದರಿಂದ ನಮಗೆ ಅಭಯವನ್ನು ಆಗತ್ತೆ, ಆನಂದ ಬರುತ್ತೆ ಅಂತ ಹೇಳಿ ಇಲ್ಲಿ ಈ ಪಂಚಕೋಶ ವಿದ್ಯೆ ಮಾಡ್ತಾರೆ. ಆಮೇಲೆ ಬ್ರಹ್ಮಾನಂದವನ್ನು ಹೊಂದಿದ ಮೇಲೆ ಏನು ಆ ಬ್ರಹ್ಮಾನಂದ? ಹೌ ಡು ಯು ಗೋ ಟು ಬ್ರಹ್ಮಾನಂದ? ಈಸ್ ದಿ ಲಾಸ್ಟ್ ಸ್ಟೆಪ್ ಇನ್ ದಿ ladder ಆಫ್ ರೈಸಿಂಗ್ ಅಪ್ ಟು ದಟ್. And that is again divided as a Manushananda and Gandharvananda, Manusha Gandharvananda, then
Then we have got Devagandharvananda, then Devananda, and Devananda and Pitruananda, and like that, there is a kind of multiplication table given to us. How many folds higher is that? And when you are able to transcend all these layers, and then you will get the experience of the Brahmananda. And because to get Brahmananda, all these sheets, prana, etc., have got to be done. Ultimately, you will reach that Brahmanandam, and absolutely you will be peaceful. And that is what is described, because the last section will tell you that Anandam Brahmano Vidwan na bibheti kutaschaneti etagum havavana tapati, and like that. So anybody who reaches up to that Brahmananda, because it's an endeavor, it is a prayatna, because for ಅದಕ್ಕೆ ಬೇಕಾಗಿರುವ ವಿದ್ಯಾ ಆರ್ ಟೂಲ್ ಆರ್ ಸಾಧನವನ್ನು ಕೊಟ್ಟಿದ್ದಾರೆ. ಅದು ಈ ಉಪನಿಷತ್ತುಗಳಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಆಫ್ಟರ್ ದಿಸ್ ಆನಂದ ಮೀಮಾಂಸಾ ಆದ್ಮೇಲೆ, ಮೀಮಾಂಸಾ ಅಂದ್ರೆ ಇನ್ವೆಸ್ಟಿಗೇಷನ್, ಟ್ರೈಂಗ್ ಟು ನೋ ದಿ ಲೆವೆಲ್ಸ್, ಲೇಯರ್ಸ್ ಅಂಡ್ ಆಲ್ಸೋ ಹೈಟ್ಸ್ ಆಫ್ ದಿ ದಿಸ್ ಆನಂದ. Because Ananda means it's indicates to you total, complete Ananda. Purnavada Anandavannu, Purnavada Nanda Ananda ಅಂತಾರೆ. ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ತೈತ್ರಿಯ ಉಪನಿಷತ್ತಲ್ಲಿ. ಅಂಡ್ ಗುರುಗಳ ಪಾಠ ಹೇಳುವಾಗ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಆಮೇಲೆ ದಿ ಫೈನಲ್ ಒನ್ ಈಸ್ ದ ತೃತೀಯ ಪ್ರಶ್ನ ಅಂತಾರೆ, ಆರ್ ಇಟ್ಸ್ ಕಾಲ್ಡ್ ಭೃಗುವಲ್ಲಿ, ಭೃಗು ಮಹರ್ಷಿ. ಇನ್ನೊಂದೇನಂದ್ರೆ, ನಮ್ಮ ಹಿಂದೂ ಟ್ರೆಡಿಷನ್ ಇಸ್ ಸೋ ಗ್ರೇಟ್, ಆರ್ ಅವರ್ ವೇದಿಕ್ ಪ್ರಾಕ್ಟೀಸ್ ಇಸ್ ಸೋ ಗ್ರೇಟ್ ದಟ್ ಕ್ವಶನ್ಸ್ ಅಂಡ್ ಆನ್ಸರ್ಸ್, ಇಫ್ ಯು ಪುಟ್ ಕ್ವಶನ್, ದ ಗುರುಸ್ ಆರ್ ದೇರ್ ಟು ಗಿವ್ ಆನ್ಸರ್, ಆರ್ ಯುವರ್ ಓನ್ ಕ್ಲಾಸ್ಮೇಟ್ಸ್ ಆರ್ ದೇರ್ ಟು ಗಿವ್ ಆನ್ಸರ್ಸ್. ಸೊ ಜನರಲಿ children put number of questions to their parents, and the parents must be eligible or knowledgeable to answer all these things. I will take another 7, 8, 10 minutes, sir. Sir. Continue, please. Because I want to give a comprehensive outlook, what we are gaining from Taittireeya Upanishad. Why should we turn to that? Because ಸುಮ್ಮನೆ Taittireeya Upanishad ಚೆನ್ನಾಗಿದೆ ಓದಪ್ಪ ಅಂದ್ರೆ ಸರಿ ಅಂತಾರೆ ಅಷ್ಟೇ ಸಂಗತರು. They will not take what is that, but you have to show the taste of putting lives in tasting it. Adukosra, I'm just trying to give you. And now the last section is very important also, because the son asked the father, teach me, show me Brahma, teach me Brahma. Who is that highest? All people talk about XY, highest person is there, supreme being is there. Who is that being? How do I know it? What is that? What is he composed of? What form we should do for it? These are all small questions which every child gets it. Every inquisitive man, not only child, anybody who is inquisitive wants to have it. ಅಯ್ಯೋ ಗೊತ್ತು ಮಾಡ್ಕೋಬೇಕು ಅಂತ. ಅದರಲ್ಲಿ ಆಕ್ಚುಲಿ ನಮ್ಮ ಉಪನಿಷತ್ ಜ್ಞಾನ ಎಲ್ಲ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಅಲ್ಲಿ ಇದೆ. ಅದಕ್ಕೋಸ್ಕರ 1000 ಉಪನಿಷತ್ಸು reduced into 108 ಉಪನಿಷತ್ಸು. Again, among 108 people have no time to read 10 Upanishads. Even among 10 Upanishads, no time to read 1 Upanishad. So, for example, ಯಜುರ್ವೇದದಲ್ಲಿ ಒಂದು ತೈತ್ರಿಯ ಉಪನಿಷತ್ತು, ಮಹಾನಾರಾಯಣ ಉಪನಿಷತ್ತು, ಇಷ್ಟು ಮಾತ್ರ ನೀವು ಪಕ್ಕ ಮಾಡ್ಕೊಂಡ್ರೆ ನಿಮ್ಗೆ ಜ್ಞಾನ ಎಲ್ಲ ಬಂದ್ಬಿಡತ್ತೆ. ಮಹಾನಾರಾಯಣ ಉಪನಿಷತ್ is a practical ಉಪನಿಷತ್ which talks about the ritualistic practices and further benefits. And Taittireeya Upanishad is one, but these are all the last portions of the Taittireeya Aranyaka. 7th, 8th, 9th prashnas agbidatte. So idella Aranyaka agbidatte. Now the Varuni, Bhrigu, goes to his father Varuna by name, the Rishi namegalu. So you get to beautiful names of various Rishis who are also interesting, inquisitive students and gurus. So this he goes to his father, sir, father, appa ನನಗೆ ಭಗವೋ ಅಧೀಹಿ ಭಗವ ಬ್ರಹ್ಮೇತಿ, ಯಾರು ಬ್ರಹ್ಮ ಅನ್ನೋದು ಹೇಳ್ಕೊಡಪ್ಪ ಅಂತ ಅಪ್ಪನ ಕೇಳ್ತಾನೆ. ಆವಾಗ ಅಪ್ಪ ಏನ್ ಹೇಳ್ತಾನೆ, ಇಲ್ಲ ನೀನೇ ಪತ್ತೆ ಮಾಡಪ್ಪ ಅಂತ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಬಿಕಾಸ್ ವೆನ್ ಯು ಆರ್ ಅಲೋಡ್ ಟು ವರ್ಕ್ ಫ್ರೀಲಿ ಇನ್ ದಿ ಗ್ರೌಂಡ್, ಚೆನ್ನಾಗಿ ಆಟ ಆಡ್ತೀವಿ.
ಅದೇ ಎಕ್ಸಾಮಿನೇಷನ್ ಕೂಡ ಇನ್ವಿಜಿಲೇಟರ್ ಸ್ಟೂಡೆಂಟ್ ಹತ್ರ ನಿಂತಿದ್ರೆ ಅವನೇನು ಬರೆಯಲ್ಲ, ಪೆನ್ ಕಚ್ತಾ ಕೂತಿರ್ತಾರೆ. ನಮಗೆಲ್ಲ ಅನುಭವ. ಅದೇ ನೀವು ಎಲ್ಲೋ ಬೇರೆ ಕಡೆ ಇದ್ರೆ ಅವ್ನು ಚೆನ್ನಾಗಿ ಬರೀತಾನೆ. ಸೊ ಅದರಿಂದ ಇನ್ವಿಜಿಲೇಟರ್ಸ್ ಇನ್ಸ್ಟ್ರಕ್ಷನ್ ಏನಂದ್ರೆ, ಡೋಂಟ್ ಸ್ಟ್ಯಾಂಡ್ ನಿಯರ್ ಎನಿ ಸ್ಟೂಡೆಂಟ್ ಫಾರ್ ಲಾಂಗ್ ಟೈಮ್. ಏನ್ ಬೇಕಾದ್ರೂ ಕೊಟ್ಬಿಡು, ಆನ್ಸರ್ ಬುಕ್ ಬೇಕು, ಪೇಪರ್ ಬೇಕು, ಕ್ವಶನ್ ಪೇಪರ್ ಅಷ್ಟೇ, ಯು ಡೋಂಟ್ ಸ್ಟ್ಯಾಂಡ್ ಅಂತ. ಹಂಗೆ ಇಲ್ಲಿ ಕೂಡ ಗುರುಗಳ ಹತ್ರ ಹೋಗಿ ಕೇಳಿದ್ರೆ ಗುರುಗಳು ಹೇಳಿದ್ರು, ಇಲ್ಲಪ್ಪ ನೀನೇ ಪತ್ತೆ ಮಾಡು, ಏನು ಗೊತ್ತಾಯ್ತು ಬಂದು ನನ್ಗೆ ಹೇಳಿ ಅಂತ ಹೇಳ್ತಾನೆ. ಗುಡ್ ಸ್ಟೂಡೆಂಟ್ ಈಸ್ ಹೋಗ್ತಾನೆ, ತಪಸ್ ಮಾಡ್ತಾನೆ, ಹೋಗ್ಬಿಟ್ಟು he will slowly find out, explore, because explorations are more important and that increases the intelligence and genius and internal capacities. ಇಲ್ಲ ಎಲ್ಲ ನೋಟ್ಸ್ ಕೊಟ್ಬಿಟ್ರೆ, ನೋಟ್ಸ್ ಗಡ್ಡ ಬಾಟ್ಬಿಟ್ಟು ಅದು ಬರೆದ್ರೆ ನೋಟ್ಸ್ ಅಂದರೆ ರಿಯಲ್ ಜ್ಞಾನ ಬರಲ್ಲ. MA ಕ್ಲಾಸಲ್ಲಿ ಒಬ್ಬ ಪ್ರೊಫೆಸರ್ ನೋಟ್ಸ್ ಡಿಕ್ಟೇಟ್ ಮಾಡ್ತಾರೆ. MA ಕ್ಲಾಸಲ್ಲಿ ನೋಟ್ಸ್ ಡಿಕ್ಟೇಟ್ ಮಾಡಿದ್ರೆ ಅರ್ಥ ಇಲ್ಲ, ಕಾರಣ ನೀವು ಏನು ಮಾಡೋದು, ಅದು ಬರದೇ ಇದ್ರೆ ಅವ್ರು ಪಾಸ್ ಆಗಲ್ಲ. ಸೊ ಈ ಥರ ಕೆಲವರು ಟೀಚರ್ಸ್ ಹ್ಯಾವ್ ಸೀನ್ ಆಲ್ ಕೈಂಡ್ಸ್ ಆಫ್ ಟೀಚರ್ಸ್ ಡಿಕ್ಟೇಟಿಂಗ್ ನೋಟ್ಸ್ ಇನ್ ದಿ MA ಕ್ಲಾಸ್ ಆ್ಯಂಡ್ ಟ್ರೈಂಗ್ ಟು BA ಲೋಯರ್ ಲೆವೆಲ್ಸ್ ಅಲ್ಲಿ ನೋಟ್ಸ್ ಕೊಡೋದು ಅದು ಇರುತ್ತೆ. ಇವರು ಲೈಬ್ರರಿ ಹೋಗಬೇಕು ಮನಸ್ಸು ಮಾಡೋದು. ಹಂಗೆ ಇದು ಕೂಡ ಹೈಯರ್ ನಾಲೆಡ್ಜ್ ಅಲ್ವಾ ಉಪನಿಷತ್ ಅಂದರೆ. ಅದರಿಂದ ಹೇಳ್ತಾರೆ, ನಿನ್ನೆ ಪತ್ತೆ ಮಾಡಪ್ಪ ಅಂದರೆ ಹೋಗಿ ಹಿ ವಿಲ್ ಗೋ ಆನ್ ಫೈಂಡ್ ಔಟ್ ಈ ಒನ್ ಬೈ ಒನ್. ಎಷ್ಟು ತಾಳ್ಮೆ ನೋಡಿ, ಸ್ಟೂಡೆಂಟ್ಗೆ ತಾಳ್ಮೆ ಇರಬೇಕು. ಸೊ ಅನ್ನ ಬ್ರಹ್ಮ ಅಂತಾನೆ, ಪ್ರಾಣ ಬ್ರಹ್ಮ, ಮನೋ ಬ್ರಹ್ಮ, ಅಂಡ್ ದೆನ್ ಹಿ ಸೇಸ್ ವಿಜ್ಞಾನಂ ಬ್ರಹ್ಮ, ಅಲ್ಟಿಮೇಟ್ಲಿ ಹಿ ಸೇಸ್ ಆನಂದಂ ಬ್ರಹ್ಮ. ಸೊ ಇದಕ್ಕೆ ಎವ್ರಿ ಟೈಮ್ ಹಿ ಗೋಸ್ ಅನ್ನಂ ಬ್ರಹ್ಮ, no marks for you, go back. Then he goes to, then again goes and investigates and then does tapas and says, oh, prana important, because prana is very important, because all people live because of life only. Prana, apana, vyana, udana, pranavayu iddega ella irutte. There are so many stories to speak about the importance of prana. And ಆಮೇಲೆ ಈ ಪ್ರಾಣ ಅನ್ನನೇ ಅಲ್ಲ, ಮನಸ್ಸು ಇಂಪಾರ್ಟೆಂಟ್. Because in Bhagavad Gita, Krishna tells that there are layers. Indriyas are there, then manas is there, and buddhi is there, and parabuddhi. So your manas is only a screen, white screen. Nothing is there on that. So the projector is manas, indriyas. On the other hand, the buddhi. Buddhi project ಆದರೆ ಮನಸ್ಸು ಮೇಲೆ ಉದ್ಧಾರ ಆಗ್ತಾನೆ, ಈ ಇಂದ್ರಿಯಗಳ ಪ್ರೊಜೆಕ್ಟ್ ಆದರೆ ಹಾಳಾಗ್ತಾನೆ. ಸೊ ಅದಕ್ಕೋಸ್ಕರ ಕೃಷ್ಣ ಇಸ್ ಆಲ್ವೇಸ್ ಹ್ಯಾವರಿಂಗ್ ದಿ ಹೆಡ್. ಅದು ಯಾಕಂದ್ರೆ ಉಪನಿಷತ್ಸು, ಭಗವದ್ಗೀತಾಸು ಉಪನಿಷತ್ಸು ಯೋಗಶಾಸ್ತ್ರೇ ಮೋಕ್ಷಶಾಸ್ತ್ರೇ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದು ದಟ್ ಈಸ್ ಬೀಯಿಂಗ್ ಆಲ್ವೇಸ್ ಇಂಪ್ಲೈಡ್. ಸೊ ಹಿ ಈಸ್ ಜಸ್ಟ್ ರೀಸನ್ಡ್ ಔಟ್, ಬಟ್ ರೀಸನಿಂಗ್ ಔಟ್ ಈಸ್ ನಾಟ್ ಕನ್ವಿನ್ಸಿಂಗ್ ದ ಗುರು. ಸೊ ನೋ, ಗೋ ಬ್ಯಾಕ್. Then ultimately this Bhrigavalli tells you that Anna Brahmopasanam. There's a beautiful section where Annam is being utilized, value of food. People, there is a lot of wastage being done. That's why those people who will be giving food which is fully consumed, Annavanannado bhavati mahan bhavati ಪ್ರಜಯಾ ಪಶುಭಿರ್ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ. ಸೊ ಅನ್ನ ಅನ್ನೋದು ಬ್ರಹ್ಮ. ಅದಕ್ಕೋಸ್ಕರ ಆಫ್ ಆಲ್ 16 ದಾನಾಸ್ ವಿಚ್ ಈಸ್ ದಿ ಬೆಸ್ಟ್ ದಾನ ಅಂದ್ರೆ ಅನ್ನದಾನಂ. ಅನ್ನದಾನಂ ಪರಮಂ ವದಂತಿ ಅಂತ ಅನ್ನದ ಬಗ್ಗೆ ಹೇಳಿ. ಈ ಅನ್ನದಾನ ಮಾಡಿದ ಮೇಲೆ ಎಲ್ಲ ತಪಸ್ ಮಾಡ್ತಾ ಇರುವಾಗ ನಮಗೆ ಸ್ವಲ್ಪ ಆಚಾರ ಇರಬೇಕು. ಆಚಾರ ಪ್ರಭವೋ ವಿಷ್ಣು ಅಹಂ ಅಂಡ್ ಪ್ರಭು ಅಚ್ಯುತಃ. ಸೊ ಆಚಾರ ಇಲ್ಲದೆ ನಾಲಿಗೆ ಅಂತ ಪುರಂದರದಾಸ್ ಬೈತಾರೆ. ನಾಲಿಗೆ ಇದ್ದಾಗೆ ಅದಕ್ಕೆ ಆಚಾರ ಬೇಕು. ಅದು ಆಚಾರ ಇಲ್ಲದ ಅಂದ್ರೆ ಹಾಳು ಮಾತುಗಳು ಆಡಬೇಡ, ಇದು ನಮ್ಮ ಪುರಂದರ ವಿಷ್ಣು ಸರಿಯಲ್ಲ ಅಂತ ಪಾಪ ಬಳ್ಕೊಂತಾರೆ ಅವರು. ಸೊ ನಾಲಿಗೆ ಇದ್ದಾಗ ನರಜನ್ಮ ಬಂದಾಗ ಹರಿನಾಮ ಸ್ಮರಣ ಮಾಡುವಂತ. ಆಮೇಲೆ ದೀಸ್ ಆರ್ ಉಪನಿಷತ್ತಿಕ್ ವಾಕ್ಯಾಸ್ ವಿಚ್ ಆರ್ ಬೀಯಿಂಗ್ ರೆಡ್ಯೂಸ್ಡ್ ಬೈ ಅವರ್ ಪುರಂದರ ದಾಸ ಅಂಡ್ ಆಲ್ ದೀಸ್ ದಾಸಸ್ ಇಂಟು ಕನ್ನಡದಲ್ಲಿ. ಎಷ್ಟು ಚೆನ್ನಾಗಿ ಆ ಸಾರವನ್ನೆಲ್ಲ ಹಂಗೆ ಡಿಕಾಕ್ಷನ್ ಮಾಡಿಬಿಟ್ಟಿದ್ದಾರೆ. ನಾವು ಹಾಲು ಹಾಕೋಬೇಕು ಅಷ್ಟೇ, ಆ ಚಕ್ರೆ ಹಾಕೋಬೇಕು. ಹಾಗೆ ಇದರಲ್ಲಿ ಹೇಳಿಬಿಟ್ಟು ಮಹಾನ್ ಭವತಿ ಎಲ್ಲ ಬರುತ್ತೆ ಅಂತ ಆಚಾರದ ಬಗ್ಗೆ ಹೇಳ್ತಾನೆ. ಈ ಆಚಾರದಲ್ಲಿ ಏನಂದ್ರೆ ಅನ್ನ ಒಬ್ಬರಿಗೆ ಕೊಡೋದಿಲ್ಲ ಅಂತ ಹೇಳ್ಬಾರ್ದು. ಹಂಗೆ ವಸತಿ
ನ ಕಂಚನ ವಸತವು ಪ್ರತ್ಯಾಚಕ್ಷೀತ. ಯಾರನ್ನ ಸ್ವಲ್ಪ ಜಾಗ ಕೊಡಪ್ಪ ಅಂದ್ರೆ, ಅವಕಾಶ ಇದ್ದಾಗ ಯು ಶುಡ್ ಬಿ ವೆರಿ ಮಚ್ ಫ್ರೀ ಟು ಪ್ರೊವೈಡ್ ಅಕಾಮಡೇಷನ್. ಸಿ, ಫುಡ್ ಅಂಡ್ ಅಕಾಮಡೇಷನ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ರಿಲೇಟಿವ್ಸ್ ಹೇಳ್ತಾರೆ ಮಂಟ್ರು, ನೀವು ನಮ್ಮ ಮನೆಗೆ ಬಂದರೆ ಫುಡ್ ಅಂಡ್ ಅಕಾಮಡೇಷನ್ ಫ್ರೀ, ಬಾಕಿದೆಲ್ಲ ನಿಮ್ಮದೇ ಅಂತ. ಸೊ ಈ ಫುಡ್ ಅಂಡ್ ಅಕಾಮಡೇಷನ್ ಈಸ್ ಬೀಯಿಂಗ್ ಡಿಸ್ಕಸ್ಡ್. ಯಾವಾಗೈತೆ ಈ ಅಕಾಮಡೇಷನ್ ಫುಡ್ ಅಕಾಮಡೇಟ್ ಆಗ್ತೀವೋ, ಆಮೇಲೆ ಏನಾಗುತ್ತೆ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್ ಆಫ್ ಅವರ್ ಉಪನಿಷತ್ ಈಸ್ ದೇ ಹ್ಯಾವ್ ಗಿವನ್ ದಿ, ನಾವು ಇನ್ನು ಇಂಗ್ಲೀಷ್ ಅವ್ರು ಹೇಳ್ಕೊಟ್ಟಿದ್ದಾರೆ, ಗುಡ್ ಮಾರ್ನಿಂಗ್, ಗುಡ್ ಡೇ, ಗುಡ್ ಈವ್ನಿಂಗ್, ಅದೆಲ್ಲ. ಸೊ ನಮಗೆ ಇಲ್ಲಿ ಮಾನುಷಿ ಸಂಜ್ಞಾಹ, ದೈವಿ ಸಂಜ್ಞಾಹ ಅಂತ. ಫಾರ್ ಹ್ಯೂಮನ್ ಬೀಯಿಂಗ್ಸ್ ದಿ ಗೆಸ್ಚರ್ಸ್ ದಟ್ ವಿ ಹ್ಯಾವ್ ಗಾಟ್ ಟು ಡೂ. ಎರಡು ಎಮ್ಮೆ ಥರ ಇರಬಾರ್ದು. ಮನುಷ್ಯರು ನೋಡಿದ ಮೇಲೆ ಗುಡ್ ಮಾರ್ನಿಂಗ್ ಅಂತ ಹೇಳ್ಕೋಬೇಕು, ಹಲೋ ಅಂತ ಹೇಳ್ಕೋಬೇಕು. ಹಾಗೆ ಇಲ್ಲದೆ ಸುಮ್ಮನೆ ಎಮ್ಮೆ ನೋಡ್ತಾ ಇರತ್ತೆ, ಉಪಯೋಗ ಏನಾದ್ರು? ನೋ. ದಟ್ಸ್ ವೈ ಹಿ ಸೇಸ್ ದಟ್ ಯೋಗ ಸಿ ಕ್ಷೇಮ ಇತಿ ವಾಚಿ, ಯೋಗ ಕ್ಷೇಮ ಇತಿ ಪ್ರಾಣಾಪಾನಯೋ. ಸಿ, ನೋಡಿದ ತಕ್ಷಣ ಅಯ್ಯೋ ರಾತ್ರಿ ಇದ್ದೇ ಬಂದಿಲ್ಲ ಅಂತ ಶುರು ಮಾಡಬಾರ್ದು. ನಾನು ಕ್ಷೇಮವಾಗಿದ್ದೀನಿ, ಅದಕ್ಕೋಸ್ಕರ ರೋಡಲ್ಲಿ ಬಂದಿದ್ದೀನಿ ವಾಕಿಂಗ್ಗೆ ಅಂತ ಅವ್ರಿಗೆ ಅಶ್ಯೂರೆನ್ಸ್ ಕೊಡಬೇಕು. ಆಮೇಲೆ ಏನಾಯ್ತು ದೇವ್ರು ಕೊಡ್ಬೋದು. ಹಂಗೆ ಕ್ಷೇಮ ಇತಿ ವಾಚಿ, ಯೋಗ ಕ್ಷೇಮ ಇತಿ ಪ್ರಾಣಾಪಾನಯೋ. ನಿನ್ನ ಉಸಿರು ಆಡ್ತಾ ಇದ್ದೀನಪ್ಪ, ಚೆನ್ನಾಗಿ ಆಡ್ತಾ ಇದೆ, 72 ಟೈಮ್ಸ್ ಹಾರ್ಟ್ ಬೀಟ್ರು ಇನ್ನೊಂದು ಆಗ್ತಾ ಇದೆ, ಸಾರಿ ಬದುಕ್ತೀವಿ ಹೋಗು. ಆ ತರಹ ಇದೆಲ್ಲ ಮಾನುಷಿ ಸಂಜ್ಞಾಹ. ಹಂಗೆ ದೈವಿ ಸಂಜ್ಞಾಹ ಅಂದ್ರೆ ಅವ್ರು ಹೇಳ್ತಾರೆ, ತೃಪ್ತಿ ರೀತಿ ವೃಷ್ಟೌ ಬಲಮಿತಿ ವಿದ್ಯುತಿ ಅಂತ. ನೀವು ಓದಬೇಕು ಲಾಸ್ಟ್ ಸೆಕ್ಷನ್ಸ್ ಆಫ್ ದಟ್, ದೆನ್ ಯು ವಿಲ್ ರಿಯಲಿ ಎಂಜಾಯ್. ಸಿ, ಮಳೆ ಬಂದ್ರೆ ಮಳೆಯಲ್ಲಿ ಬಂದ್ಮೇಲೆ ಮಳೆ ಬಂತಪ್ಪ ಸಾಕು ಅನ್ನೋ ಒಂದು ದೃಷ್ಟಿ ಇರಬೇಕು. ಅಯ್ಯೋ ಇಷ್ಟೇನಾ ಮಳೆ ಬಂದಿದ್ದು ಅಂದ್ರೆ ತೃಪ್ತಿ ಇಲ್ಲ. ಅಂದ್ರೆ ತೃಪ್ತಿ ಇದ್ರೆ ಫ್ಲಡ್ಸ್ ಬರುತ್ತೆ, ಅವಾಗಲೂ ತೃಪ್ತಿ ಇರೋದಿಲ್ಲ. ಅದರಿಂದ ಎಷ್ಟು ವರ್ಷ ಕೊಡ್ತಾ ಇರೋದು, ಅಷ್ಟು ಮಳೆ ಬರುತ್ತೋ ಆ ಮಳೆಯಲ್ಲಿ ತೃಪ್ತಿ ಇರಬೇಕು, ಅಂದ್ರೇನು ಅನುಗ್ರಹ. ಆಮೇಲೆ ಬಲಮಿತಿ ವಿದ್ಯುತಿ ಅಂದ್ರೆ ನಾವು ಎಷ್ಟು ವಾಟೇಜ್ ಬಲ್ಬ್ ಹಾಕಿದ್ರೆ ಅದು ಬಲ. ಸೊ 0 ವಾಟ್ ಹಾಕ್ಬಿಟ್ಟು 100 ವಾಟ್ ಬಲ್ಬ್ ಲೈಟ್ ಬರಬೇಕು, ಬರಲ್ಲ. ಅದರಿಂದ ಸೊ ದಟ್ ಇಸ್ ಒನ್ ಕೈಂಡ್ ಆಫ್ ಸೈಡ್. ಅಂಡ್ ಪಶು ಕೊಟ್ಟಿದ ಮೇಲೆ ಇಷ್ಟೆಲ್ಲ ಉಪಾಸನ ಅನುಷ್ಠಾನ ಇದ್ಮೇಲೆ ನಮ್ಗೆ ಏನಾಗತ್ತೆ ಅಂದ್ರೆ, ಯು ವಿಲ್ ಬಿ ಟ್ರಾನ್ಸೆಂಡಿಂಗ್ ಆಲ್ ದೀಸ್ ಲೇಯರ್ಸ್ ಒನ್ ಬೈ ಒನ್. ಅಲ್ಟಿಮೇಟ್ಲಿ you should meditate that I am Shiva, I am Brahma. And so ನಾನು ಆಗಿದ್ದೀನಿ, ನಾನೇ ಬ್ರಹ್ಮ ಆಗಿದ್ದೀನಿ, ನಾನೇ ಅನ್ನವಾಗಿದ್ದೀನಿ ಅಂತ ಒಂದು ಐಡೆಂಟಿಫಿಕೇಶನ್ ಬಂದ ಮೇಲೆ ಆವಾಗ ತುಂಬ ಆಗುತ್ತೆ. ಸೊ ಇದರಿಂದ ಏನರ್ಥ ಅಂದರೆ, ತೈತ್ರಿಯ ಉಪನಿಷತ್ತಲ್ಲಿ ಎಜುಕೇಶನ್, ಇನ್ಸ್ಟ್ರಕ್ಷನ್ಸ್ ಅಂಡ್ ಕಾನ್ವೊಕೇಶನ್ ಅಡ್ರೆಸ್, ದೆನ್ ಯು ಹ್ಯಾವ್ ಗಾಟ್ ಆನಂದ ಡಿಸ್ಕಷನ್, ದೆನ್ ಅಲ್ಟಿಮೇಟ್ಲಿ ಎ ಸೊಲ್ಯೂಷನ್ ಫಾರ್ ಎನಿ ಅಂಡ್ ಎವ್ರಿ ಅಚೀವ್ಮೆಂಟ್ ವಿ ಶುಡ್ ಹ್ಯಾವ್. ನಮಗೆ ತಪಸ್ಸು ಮಾತ್ರನೇ, ತಪಸ್ಸಿಂದಲೇ ಎಕ್ಸ್ಪ್ಲೋರೇಷನ್, ಅಡ್ವೆಂಚರ್, and also finding out, these are all the principles. So ಉಪನಿಷತ್ ವಿದ್ಯಾ, ತೈತ್ರಿಯ ಉಪನಿಷತ್ ಅಂಗೀರಸ ವಿದ್ಯಾ ಅಂತ ಹೇಳ್ತಾರೆ. ಈ ವಿದ್ಯೆ ಎಲ್ಲ ಇದರಲ್ಲಿದೆ, ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ಕೊಟ್ಟಿರೋ ಸ್ವಲ್ಪ ಕಾಲದಲ್ಲಿ ನಾನು ನಿಮಗೆ ಎಂಟೈರ್ ಐಡಿಯಾ ಐ ಕುಡ್ ಗಿವ್, ಐ ಥಿಂಕ್. ಸೊ ಎಲ್ಲ ಕೊಟ್ಟಿದ್ದೀನಿ. ಅಂದರೆ ಹೆಚ್ಚು ಇಂಗ್ಲೀಷಲ್ಲಿ ಮಾತಾಡಿ ಅಭ್ಯಾಸ ಆಗಿ ಕನ್ನಡದಲ್ಲಿ ರಿಸಾರ್ಟ್ ಆಗಬೇಕು, ಆದರೂ ಕೂಡ ಪ್ರಯತ್ನ ಪಟ್ಟು ಮಾಡಿದ್ದೀನಿ. ಫಾರ್ ಆಲ್ ದೇರ್ ಸಮ್ ಮಿಸ್ಟೇಕ್ಸ್, ಏನೋ ದೋಷಗಳಿದ್ರೆ ಅದು ನಿಮ್ಗೆ ಬಿಟ್ಬಿಡ್ತೀನಿ, ನನ್ನನ್ನು ಕ್ಷಮಿಸಿ. ಬಟ್ ಎನಿವೆ, ಇದೊಂದು ದೊಡ್ಡ ಪ್ರಪಂಚ, ಇದಕ್ಕೆ ಎಂಡಿಂಗ್ ಇಲ್ಲ. ವೇದ ಇಸ್ ಅ ಪ್ರಪಂಚ, ವೇದ ಸಾಗರ. ಅದಕ್ಕೋಸ್ಕರ ವೇದ ಸಾಗರದಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಇಷ್ಟು ಕಾಲ ನಾವು ಸ್ವಲ್ಪ ತೈತ್ರಿಯ ಉಪನಿಷತ್ತು ಬೇರೆ ಬೇರೆ ನೋಡ್ಕೋಬೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಿರುವ ನಿಮಗೆ, ಕೇಳ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ದೇವರು ನಿಮಗೆಲ್ಲ ಆಶೀರ್ವಾದ ಮಾಡಿ, ಅನುಗ್ರಹ ಮಾಡಿ, ನಿಮ್ಮ ಜೀವನ ಸಾರ್ಥಕವಾಗಲಿ, ಆನಂದಮಯವಾಗಲಿ, ಆರೋಗ್ಯಮಯವಾಗಲಿ, ಶಾಂತಿಯುಕ್ತವಾಗಿರಲಿ ಅಂತ ಈಗ ಓಂ ಶಾಂತಿ ಶಾಂತಿ ಶಾಂತಿ. ಅದಕ್ಕೋಸ್ಕರ ಈ ಭೃಗುವಲ್ಲಿಯಲ್ಲಿ ತೈತ್ರಿಯ ಉಪನಿಷತ್ತಲ್ಲಿ 2 ಸಲ ಶಾಂತಿ ಮಂತ್ರ ಇದೆ. ಏನು ಅಂದರೆ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಇಲ್ಲಿ ಅರ್ಥ ಏನಂದ್ರೆ, ಸಹನಾವವತು, ಗುರುಗಳು ಶಿಷ್ಯರು ಇಬ್ಬರು ಕೂಡ ಪ್ರೊಟೆಕ್ಷನ್ ಬೇಕು. ಸಹನವು ಭುನಕ್ತು, ವಾಟ್ ಎವರ್ ಗುಡ್ ದಟ್ ದೇ ಕಮ್, ಬೋತ್ ಟೀಚರ್ ಅಂಡ್ ಟಾಟ್ ಮಸ್ಟ್ ಎಂಜಾಯ್. ಸೊ ಅನುಭವ ಇರಬೇಕು. ಶಿಷ್ಯನ ದೊಡ್ಡವನಾದರೆ
ಆ ಶಿಷ್ಯ ಗುರುಗಳ ಹತ್ರ ಹೋಗಿ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಯಾಕ್ರಿ ನಡ್ಕೊಂಡು ಹೋಗ್ತೀರಿ ಬನ್ನಿ ಅಂತ. ದೆನ್ ದಿ ಗುರು ಇಸ್ ಸೋ ಹ್ಯಾಪಿ, ಓ ಲಿಫ್ಟ್ ಕೊಟ್ಟಿದ್ದಾನೆ ನಮ್ಮ ಶಿಷ್ಯ ಅಂತ. ಅದರಿಂದ ಸಹನೌ ಭುನಕ್ತು ಅಂಡ್ ಸಹ ವೀರ್ಯಂ ಕರವಾವಹೈ. ನಾನು ಓದ್ತೀನಿ, ನೀನು ಓದು. ನಿನ್ಗೇನು ಹೆಚ್ಚು ಗೊತ್ತಿದ್ರೆ ನನಗೂ ಹೇಳು, ನನ್ಗೆ ಗೊತ್ತಿರೋದು ನಿನಗೂ ಹೇಳ್ತೀನೋ. ವಿ ರಿಮೈನ್ ಟೀಚರ್ ಅಂಡ್ ಟಾಟ್ ಲೈಫ್ ಲಾಂಗ್. ಡಿಗ್ರಿ ಬಂದ ತಕ್ಷಣ ನಾಮ ಹಾಕೋದಲ್ಲ. ಸೊ ಫೋನು ಮಾಡಲ್ಲ. ಫೋನ್ ಮಾಡಿದೆ ಖರ್ಚಾಗತ್ತೆ, ನಿಮ್ಮ ಮನೆಗೆ ಬಂದ್ರೆ ಪೆಟ್ರೋಲ್ ಖರ್ಚಾಗತ್ತೆ ಅನ್ನೋ ಶಿಷ್ಯರು ತುಂಬಾ ಜನ ಇದ್ದಾರೆ ನಮ್ಮ ಅನುಭವದಲ್ಲಿ. ಅಂತ ಅಲ್ಬಾರ್ದು. ಗುರು ಶಿಷ್ಯರು ಅಂದ್ರೆ ಟಿಲ್ ದಿ ಲಾಸ್ಟ್ ಬ್ರೆತ್ ಆಫ್ ಲೈಫ್ ದಿಸ್ ಶುಡ್ ಬಿ ಕಮ್ಯುನಿಕೇಶನ್. ಸೊ ಅದರಿಂದ ಸಹನೌ ಭುನಕ್ತು ಸಹ ವೀರ್ಯಂಕರ ವಾವಹೆ. ಸೊ ಗುರು ಕೆನಾಟ್ ಸ್ಟಾಪ್ ರೀಡಿಂಗ್ ಆ ಸ್ಟೂಡೆಂಟ್. ತೇಜಸ್ವಿನ ಅವಧೀತ ಮಸ್ತು ಅಂದ್ರೇನು, ನಾವು ಏನೇನು ಓದಿದ್ದೀವಿ ಅದು ನಮಗೆ ಕೀರ್ತಿ ತಗೊಂಡು ಬರಬೇಕು. ತೇಜಸ್ವಿ ಅಂದ್ರೇನು, ಇಟ್ ಶುಡ್ ಹ್ಯಾವ್ ಎ ಸ್ಪೀಡ್, ಬ್ರಿಲಿಯನ್ಸ್ ಅಂಡ್ ಇನ್ಫ್ಲೂಯೆನ್ಸ್. ಅದು ತೇಜಸ್ ಅಂತಾರೆ. ಸೊ ಅಗ್ನಿ ತೇಜೋವಾನ್, ಅಗ್ನಿರಿವ ತೇಜೋವಾನ್ ಅಹಂ ಭೂಯಾಸಂ ಅಂತಾರೆ. ಅಗ್ನಿ ತೇಜೋವಂತನು, ಅಗ್ನಿಯಂತೆ ನನಗೂ ಆ ತೇಜಸ್ ಇರಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ತರಹ 2 ಸಾಲ ಶಾಂತಿ ಮಂತ್ರವನ್ನು ಹೇಳಿ ಈ ತೈತ್ರಿಯ ಉಪನಿಷತ್ತು ಕೊನೆಯದಲ್ಲಿ ಕನ್ಕ್ಲೂಡ್ ಮಾಡುತ್ತೆ. ಸೊ ಎ ಬ್ಯೂಟಿಫುಲ್ ಉಪನಿಷತ್, ಅಮಾಂಗ್ ಉಪನಿಷತ್ ಯು ಹ್ಯಾವ್ ಚೋಸನ್. ಐ ಡೋಂಟ್ ನೋ, ಐ ವಾಸ್ ಏಬಲ್ ಟು ಕಮ್ಯುನಿಕೇಟ್. ಇಟ್ಸ್ ಎ ವಂಡರ್ಫುಲ್. ನೀವು ಓದ್ಬೇಕು. ಆಮೇಲೆ ನಾನು ಹೇಳಿದ ಮೇಲೆ ಒಂದ್ಸಲ ಹಂಗೆ ಟ್ರಾನ್ಸ್ಲೇಷನ್ ಓದಿದ್ರು ಪರವಾಗಿಲ್ಲ, ಕನ್ನಡದಲ್ಲಿ ಇದೆ, ಎಲ್ಲ ತುಂಬಾ ಜನ ವರ್ಕ್ ಮಾಡಿದ್ದಾರೆ. ಒಂದ್ಸಲ ನೋಡಿದ್ರೆ ಅವಾಗ ಒಂಥರ ಇನ್ಸ್ಪಿರೇಷನ್ ಬಂದು, ನೋ ವಿ ಆರ್ ಬೀಯಿಂಗ್ ಟಾಟ್ ಲೈಕ್ ದಟ್. ಇನ್ನೊಂದೇ ಅಂದ್ರೆ, ಈ ಉಪನಿಷತ್ ನೀವು ಬೇಜಾರಾದಾಗ ಗಟ್ಟಿಯಾಗಿ ಕೆಲವು ಪೋರ್ಷನ್ಸ್ ಓದಿದ್ರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ಒಬ್ಬ ಗುರು ದೇವ್ರ ಪ್ರತ್ಯಕ್ಷ ಆಗಿ ಏನ್ ಬೇಕಪ್ಪ ಅಂದ್ರೆ, ಒಬ್ಬರು ಕೇಳಿದ್ರೆ ನನ್ಗೆ ಆನೆ ಕೊಟ್ಬಿಡಪ್ಪ, ಏನು ಬೇಡ ಅಂತ. ಆನೆ ಕೊಟ್ಬಿಡು ಅಂತ ಏನಪ್ಪಾ ಅಂದ್ರೆ ಆನಂದ, ನೆಮ್ಮದಿ. ಜ್ಞಾಪಕ ಇಟ್ಕೊಳ್ಳಿ, ಈ ಆನಂದ ನೆಮ್ಮದಿಗೋಸ್ಕರ ನಾವೆಲ್ಲ ಪ್ರಯತ್ನ ಪಡ್ತೀವಿ. ಓಂ ಸ್ವಸ್ತಿ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಚೆನ್ನಾಗಿತ್ತು ಗುರುಗಳೇ. ಬಹಳಷ್ಟು ಮಾಹಿತಿಯನ್ನ ನೀವು ನಮ್ಗೆ ಕಡಿಮೆ ಅವಧಿಯಲ್ಲಿ ಕೊಟ್ಟಿದ್ದೀರಿ. 2 ವಿಷಯ ನಾವು ಏನ್ ಗಮನಿಸಬಹುದು ಅಂದ್ರೆ, ಒಂದು ವೈದಿಕ ಕಾಲದಿಂದಲೂ ಕೂಡ ಏನೇನನ್ನ ಮನುಷ್ಯನಿಗೆ ಉಪದೇಶ ಮಾಡಿದ್ದಾರೆ ಅದು ಈಗಲೂ ಕೂಡ ಪ್ರಸ್ತುತ. ಆಗ ನಮ್ಗೆ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನೋದು ನಮ್ಗೆ ಒಂದು ಯೂನಿವರ್ಸಲ್ ಟೆಕ್ನಿಕ್ ಆಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದು ಆಯಾ ಕಾಲಕ್ಕಷ್ಟೇ ಸೀಮಿತವಾಗದೆ ಈ ಕಾಲದಲ್ಲೂ ಕೂಡ ಅದಷ್ಟೇ ಪ್ರಸ್ತುತವಾಗಿದೆ. ಅದೊಂದು ಗಮನಿಸಿದ್ದೀವಿ. ಮತ್ತೆ ನೀವ್ ಹೇಳಿದ ಹಾಗೆ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬರುತ್ತೆ, ಆಚಾರ ಪ್ರಭವೋ ಧರ್ಮೋ ಧರ್ಮಸ್ಯ ಪ್ರಭುರಚ್ಯುತಃ ಅಂತ. ಹಾಗೆ ನಮ್ಮ ಧರ್ಮವನ್ನ ಪಾಲಿಸೋದಕ್ಕೆ ಯಾವ ಕಾಲಘಟ್ಟವಾದ್ರೇನು ಧರ್ಮ ಪಾಲನೆ ಮಾಡ್ಬೇಕು. ಮತ್ತೆ ವೈದಿಕ ವಿದ್ಯೆಯನ್ನ ಕಲಿಯೋದಕ್ಕೆ ನಾವು ಲೌಕಿಕದಲ್ಲಿ ಯಾವುದೇ ಕಾರ್ಯದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿರಬಹುದು, ಆದ್ರೆ ವೈದಿಕ ವಿದ್ಯೆಯನ್ನ ಕಲಿಯೋದಕ್ಕೆ ಯಾವುದೇ ರೀತಿ ಅಡಚಣೆ ಇರಬಾರ್ದು. ನಾವು ಎಲ್ಲೇ ಇದ್ರೂ ಕೂಡ ಇಷ್ಟೊಂದು ಮಾಹಿತಿ, ಇಷ್ಟೊಂದು ಜ್ಞಾನ ಭಂಡಾರ ಇರುವಂತಹ ನಮ್ಮ ವೈದಿಕ ವಿದ್ಯೆಯನ್ನ ನಾವು ಕಲಿಬಹುದು, ಎಲ್ಲಿದ್ರೂ ಕೂಡ ಕಲಿಬಹುದು. ಅದರಲ್ಲೂ ಈಗ ನಿಮ್ಮಂತ ಹಿರಿಯರು ನಮ್ಗೆ ಆನ್ಲೈನ್ ನಲ್ಲಿ ಇಷ್ಟು ಸಲೀಸಾಗಿ ಸಿಗೋ ಅಂತಹ ಒಂದು ಅವಕಾಶ ಇರುವಾಗ ನಾವೆಲ್ಲರೂ ಕೂಡ ಈ ಒಂದು ಅವಕಾಶವನ್ನ ಉಪಯೋಗಿಸ್ಕೊಳ್ಬೇಕು. ನಿಮ್ಮಂಥ ಹಿರಿಯರ ಮಾರ್ಗದರ್ಶನದಲ್ಲಿ ನಮಗೆ ಸಾಧ್ಯವಾದ ಮಟ್ಟಿಗೆ ವೈದಿಕ ವಿದ್ಯೆಯನ್ನ ಕಲಿಬೇಕು ಅನ್ನೋದು ಈ ಒಂದು ಉಪನ್ಯಾಸದ ಸಾರಾಂಶ ಅಂತ ನಾವು ಅನ್ಕೊಳ್ಬಹುದು. ಹಾಗೆ ತೈತ್ತಿರೀಯ ಉಪನಿಷತ್ತಿನಲ್ಲಿ ಇಷ್ಟೊಂದು ಮಾಹಿತಿ ಭಂಡಾರ ಇದೆ. ಇದನ್ನೆಲ್ಲ ನಮ್ಗೆ ನಾವು ಚಿಕ್ಕ ಮಕ್ಕಳಿಗೆ ದೇವರ ಕಲ್ಪನೆಯನ್ನ ಎಷ್ಟು ಸಂಕ್ಷಿಪ್ತವಾಗಿ ಮಾಡ್ಕೊಡ್ತೀವಿ, ಅಷ್ಟೇ ಸಲೀಸಾಗಿ ನೀವು ಇಷ್ಟೊಂದು ಮಾಹಿತಿಯನ್ನ ನಮ್ಗೆ ಕಡಿಮೆ ಅವಧಿಯಲ್ಲಿ ನಮ್ಗೆಲ್ಲ ಅರ್ಥವಾಗುವ ರೀತಿಯಲ್ಲಿ ಮಾಡ್ಕೊಟ್ಟಿದ್ದೀರಾ. ನಾವೆಲ್ಲರೂ ಕೂಡ ನಿಮ್ಗೆ ಚಿರಋಣಿಗಳು ಅಂತ ಈ ಮೂಲಕ ನಾನು ಹೇಳುತ್ತಾ ಇದ್ದೇನೆ. ನಮಸ್ಕಾರ. ಹಾಗೆ ನಮ್ಮ ವೀಕ್ಷಕರಲ್ಲಿ ಹಾಗೆ ನಮ್ಮ ಇಲ್ಲಿ ಝೂಮ್ ಮೀಟಿಂಗ್ ನಲ್ಲಿ ಇರುವಂತವ್ರು ಯಾರಾದ್ರೂ ಮಾತಾಡೋದಕ್ಕೆ ಬಯಸ್ತೀರಾ? ನಮಸ್ತೆ ಸರ್, ಒಂದ್ ಸ್ಮಾಲ್ ಡೌಟ್ ಕೇಳ್ಬೋದಾ? ಕೇಳಿ. ಏನಿಲ್ಲ ಸರ್, ನಮಸ್ತೆ. ದ ಪ್ರೋಗ್ರಾಮ್ ವಾಸ್ ರಿಯಲಿ ತುಂಬಾ ಚೆನ್ನಾಗಿತ್ತು. ಎಲ್ಲೋ ದೂರದಲ್ಲಿ ಕೂತ್ ಕೇಳಿದಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಅಂತಾರಲ್ಲ, ಹಾಗೆ ಬಂತು. ಹಂಗರ್ ಫಾರ್ ದ ಜ್ಞಾನ ದಾಹನ ಉಂಟು ಮಾಡಿದ್ದಾರೆ. ಸೊ ಇವಾಗ ಜ್ಞಾನ ಕಲ್ತ್ಕೊಳ್ಳೋದು ನಮ್ ಕೈಯಲ್ಲಿದೆ. ಸೊ ಇಟ್ಸ್ ಬ್ಯೂಟಿಫುಲ್ ಸೆಷನ್ ಸರ್, ದಟ್ ಈಸ್ ಒನ್ ಥಿಂಗ್. ಆಮೇಲೆ ಈ ಶಾಂತಿ ಮಂತ್ರದಲ್ಲಿ ಓಂ ಶಾಂತಿ 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 ಆ 3 ಸಲ ಬರುತ್ತಲ್ಲ, ಅದ್ರದ್ದು ಒಂದು ಪರ್ಟಿಕ್ಯುಲರ್ ಏನಾದ್ರೂ ಅರ್ಥ ಇದೆಯಾ? ಅದ್ರ ಬಗ್ಗೆ ಕೇಳೋಣ ಅಂತ ಅನ್ನಿಸ್ತು ಸರ್.
ಥ್ಯಾಂಕ್ ಯು. ಶಾಂತಿ ಅಂದ್ರೆ ಸರಿ ಮಾತಾಡೋಣ. ಶಾಂತಿ ಹೇಳಿ ಅಂದ್ರೆ ಭೂಮಿಗೆ ಶಾಂತಿ, ಅಂತರಿಕ್ಷಕ್ಕೆ ಶಾಂತಿ, ಸ್ವರ್ಗಲೋಕಕ್ಕೆ ಶಾಂತಿ. ಭೂಮಿಯ ಮೇಲೆ ಇದ್ದವರಿಗೆ ಶಾಂತಿ, ಶಮನ, ನೆಮ್ಮದಿ ಅಂತಾರಲ್ವಾ, ನೆಮ್ಮದಿ ಇರಬೇಕು ಭೂಲೋಕದಲ್ಲಿರೋವರಿಗೆ. ಅದೇ ರೀತಿಯಾಗಿ ಅಂತರಿಕ್ಷ ಲೋಕದಲ್ಲಿ, ಆಮೇಲೆ ಸ್ವರ್ಗಲೋಕದಲ್ಲಿ ದೇವತೆಗಳಿಗೂ ಶಾಂತಿ ಬೇಕು, ಮನುಷ್ಯರಿಗೂ ಶಾಂತಿ ಬೇಕು, ಹಸುಗಳಿಗೂ ಶಾಂತಿ ಬೇಕು. ಸೊ ವಿಶ್ವ ಶಾಂತಿ ಬೇಕು. ಅದರಿಂದ ಶಾಂತಿರೇವ ಶಾಂತಿ ತಯಾ ಶಾಂತಿಯ ಪ್ರಸಮಗಂ ಸಮಯತೆ ಅಂತಾರೆ. ಪ್ರಸಮ ಅಂದ್ರೆ ಕಷ್ಟಗಳು, ದುಃಖಗಳು, ರೋಗಗಳು, ಇವೆಲ್ಲ ನಮ್ಮನ್ನ ಪೀಡಿಸ್ತಾ ಇರುತ್ತೆ. ಅದೆಲ್ಲ ಹೊರಟೋಗ್ಬಿಟ್ಟು ನೆಮ್ಮದಿಯಿಂದ ನಮ್ಗೆ ಕೊಟ್ಟಿರುವ ಕಾಲವನ್ನು ಕಾಲಕ್ಷೇಪ ಮಾಡಿಕೊಂಡು ಶಾಂತವಾಗಿ ಹೊರಟೋಗ್ಬೇಕು ಅನ್ನೋ ದೃಷ್ಟಿಯಿಂದ ಭೂಲೋಕದಲ್ಲಿ ಶಾಂತಿ. ಅಂದರೆ ನಮಗೆ ನಮ್ಮ ಮನೆಯಲ್ಲಿರೋ ಶಾಂತಿಗೆ, ನಮ್ಮ ಟೌನ್ಗೆ ಶಾಂತಿ, ನಮ್ಮ ಸ್ಟೇಟ್ಗೆ ಶಾಂತಿ, ನಮ್ಮ ಕಂಟ್ರಿಗೆ ಶಾಂತಿ. ಅದೇ ರೀತಿಯಾಗಿ ಎಲ್ಲ ಕಂಟ್ರಿಗೂ ಶಾಂತಿ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಎಲ್ಲರೂ ಆರಾಮಾಗಿರ್ತಾರೆ. ಒಬ್ರು ಜ್ವರ ಬಂದು ನೋವಾಗ್ಬಿಟ್ಟು ಅಳೋದು ಶುರು ಮಾಡಿದ್ರೆ ಮನೆ ತುಂಬಾ ಗಲಾಟೆ, ಎಲ್ಲರೂ ಇಟ್ಬಿಟ್ಟು ಎಮರ್ಜೆನ್ಸಿ ಬಂದ್ರೆ ಯಾರು ಹೊಟ್ಟೋಗ್ಬೇಕಾಗತ್ತೆ. ಈ ಗೋಳು ಇಲ್ಲದೆ ಆರಾಮಾಗಿರ್ಬೇಕಂದ್ರೆ ಶಾಂತಿ ಶಾಂತಿ ಅಂದ್ರೆ 3 ಸಲ ಹೇಳ್ಕೊಳ್ತೀವಿ. ಸೊ ದಟ್ ದಿ ಕನ್ಫರ್ಮೇಶನ್ ಆಫ್ ಶಾಂತಿ. ಒಂದು ಶಾಂತಿ ಋಗ್ವೇದ, ಇನ್ನೊಂದು ಶಾಂತಿ ಯಜುರ್ವೇದ, ಅನದರ್ ಶಾಂತಿ. ಸೊ ಆ ತರಹ ಈ ಶಾಂತಿ ಅನ್ನೋದು ನಾವು ಯಾವಾಗಲೂ 3 ಸಲ ಹೇಳ್ತೀವಿ. ಅದೇ ರೀತಿಯಾಗಿ ಮಂಗಳಾರತಿ ಮಾಡುವಾಗ ಏನು ಫಸ್ಟ್ ಪೃಥ್ವಿ, ಭೂದೇವಿಗೆ ನಮಸ್ಕಾರ, ಅಂತರಿಕ್ಷ ವಾಯು ನಮಸ್ಕಾರ, ಅಗ್ನಿಗೆ ಆಮೇಲೆ ಅದೇ. ಸೊ ದೀಪಂಜ್ಯೋ, ಅದಕ್ಕೋಸ್ಕರ ನೀವು ನೋಡಿ ದೀಪ ತೋರಿಸುವಾಗ ದೀಪ ವನ್ಹಿನ ಆ ಬತ್ತಿಗಳನ್ನು ಬೆಂಕಿಯಿಂದ, ವನ್ಹಿ ಅಂದ್ರೆ ಬೆಂಕಿಯಿಂದ ಹಚ್ಚಿದ್ದು, ಅದು ದೇವರ ಕಣ್ಣು ಅದರ ಮೇಲೆ ಬೀಳಿದ ಮೇಲೆ, ದೇವ್ರಿಗೆ ತೋರಿಸಿದ ಮೇಲೆ ಆ ದೇವರ ದೃಷ್ಟಿ ದೀಪ ಮೇಲೆ ಇದೆ. ಆ ದೀಪವನ್ನು ನಿಮ್ಮ ಕಣ್ಣು ಹಚ್ಕೊಂಡ್ರೆ ನೀವು ಸುಖವಾಗಿರ್ತೀರಿ. ಡೈರೆಕ್ಟ್ ಅದು ದಿವ್ಯ ಜ್ಯೋತಿ ನಮೋಸ್ತುತೆ ಅಂತಾರೆ. ಅದು ದಿವ್ಯ ಜ್ಯೋತಿ ಆಗಿಬಿಡುತ್ತೆ. ವನ್ಹಿ ಜ್ಯೋತಿ ಹೋಗ್ಬಿಟ್ಟು ದಿವ್ಯ ಜ್ಯೋತಿ. ಅದರಿಂದ ಈ ಶಾಂತಿಯನ್ನು ನಾವು 3 ಸಲ ಹಂಗೆ ಹೇಳ್ತಾ ಇದ್ರೆ ಪ್ರಪಂಚ ಎಲ್ಲ ಆಟೋಮ್ಯಾಟಿಕ್ ಆಗಿ ಶಾಂತಿ ಆಗಿಬಿಡುತ್ತೆ. ಬಿಕಾಸ್ ಈ ಶಾಂತಿ, ಪೃಥ್ವಿ ಶಾಂತಿ, ಅಂತರಿಕ್ಷಕಂ ಶಾಂತಿ, ಜೌ ಶಾಂತಿ, ನದ್ಯ ಶಾಂತಿ, ಪರ್ವತ ಶಾಂತಿ, ಗಿರಯ ಶಾಂತಿ, ಅಂಡ್ ಬ್ರಹ್ಮ ಶಾಂತಿ, ಬ್ರಾಹ್ಮಣ ಶಾಂತಿ, ಅಂಡ್ ಲೈಕ್ ದಟ್ ಗೋ ಶಾಂತಿ ಎಲ್ಲ ಹೇಳ್ಬಿಟ್ಟು ಶಾಂತಿರೇವ ಶಾಂತಿ ಅಂತ. ಸೊ ಈ ಶಾಂತಿ ಮಂತ್ರ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇವಾಗ ಮಹಾನ್ಯಾಸ, ರುದ್ರಾಭಿಷೇಕ ಎಲ್ಲ ಮಾಡಿದ ಮೇಲೆ ದಶಶಾಂತಯ್ಯ ಅಂತ ಮಾಡ್ತಾರೆ. ಶಾಂತಿ ಮಂತ್ರ ಹೇಳಲೇಬೇಕು. ಬಿಕಾಸ್ ಎವ್ರಿಬಡಿ ಶುಡ್ ಬಿ ಹ್ಯಾಪಿ. ದೇರ್ ಇಸ್ ನೋ ಜಲಸ್. ಆಕ್ಚುಲಿ ನಮ್ಮ ಕಾಮ, ಕ್ರೋಧ, ಲೋಭ, ಮೋಹಗಳಲ್ಲಿ ಇದು ಈ ಜಲಸ್ ಇದೆಯಲ್ಲ, ಅದನ್ನ ಒಂದು ಬಿಟ್ಬಿಟ್ರೆ, ಸಹನತೆ ಇದ್ರೆ, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ ನಮ್ಮನ್ನೇನು ಮಾಡಲ್ಲ. ಮಾತ್ಸರ್ಯ ಒಂದು ಬಿಡಬೇಕು. ಅದಕ್ಕೋಸ್ಕರ ಅದನ್ನೇ ಮತ್ಸರಮನು ತೆರ ತೀಯಗರಾದ ರಾಮ ಅಂತ ಒಂದು ಕೀರ್ತನೆ ತ್ಯಾಗರಾಜರು ಮಾಡಿದ್ದಾರೆ. ಈ ಮತ್ಸರ ಅನ್ನೋದು ಒಂದು ತೆರ, ಒಂದು ಕರ್ಟನ್. ಆ ಕರ್ಟನ್ ಹೊಟ್ಟೋದ್ರೆ ಆವಾಗ ದೇವರು ಕಾಣ್ತಾರೆ. ನಮ್ಮಲ್ಲಿ ಇರೋದು ಯಾವಾಗಲೂ ಮತ್ಸರ. ನಾನು 30-40 ಸೈಟ್ಗೆ ಅಪ್ಲೈ ಮಾಡಿದ್ದೆ, ನನಗೆ 15-20 ಕೊಟ್ಟಿದ್ದಾರೆ, ಏನು ಮಾಡೋದು ಅಂತ ಅಳೋದು. ಇಲ್ಲ, ಏನು ಬಂದಿದೆಯೋ ಆಮೇಲೆ ಇಂಪ್ರೂವ್ ಮಾಡ್ಕೋಬಹುದು. ಅದೇ ಕೂದಲಿದ್ರೆ ಸ್ಟೈಲ್ಸ್ ಮಾಡ್ಬೋದು, ಕೂದಲಿಲ್ಲದೆ ಸ್ಟೈಲ್ಸಲ್ಲಿ ಬರುತ್ತೆ. ಸೊ ಆ ತರಹ ನಮ್ಮ ಋಷಿಗಳು ತುಂಬಾ ವೆರಿ ಕೇರ್ಫುಲ್ ಪೀಪಲ್. ಅವ್ರಿಗೆ ಎಷ್ಟೊಂದು ಜ್ಞಾನ ಅಂದ್ರೆ, ಚಿಕ್ಕ ಮಗುವು, ನೋನ್, ಅನ್ನೋನ್, ವಿಸಿಬಲ್, ಇನ್ವಿಸಿಬಲ್ ಎಲ್ಲರನ್ನು ಇನ್ಕ್ಲೂಡ್ ಮಾಡ್ತಾ ನಮ್ಮ ವೇದ ಮಂತ್ರ. ಅದರಿಂದ ವೇದ ಮಂತ್ರ ರಾಸವನ್ನು ನೋಡ್ತಾ ಇದ್ರೆ ಈ ಎಲ್ಲ ವಿಷಯಗಳು ನಮ್ಗೆ ಗೊತ್ತಾಗತ್ತೆ. ದೇರ್ ಇಸ್ ನೋ ನಾಲೆಡ್ಜ್ ನಾಟ್ ಪಾಸಿಬಲ್ ಟು ಗ್ಯಾದರ್ ಫ್ರಮ್ ವೇದಾಸ್. ಲಾಟ್ ಆಫ್ ಸೈನ್ಸ್, ಲಾಟ್ ಆಫ್ ಕೆಮಿಸ್ಟ್ರಿ, ಲಾಟ್ ಆಫ್ ಫಿಸಿಕ್ಸ್. ಈ ಅರುಣ ಪ್ರಶ್ನ ಅಂತ ಒಂದಿದೆ, ಒಂದೊಂದ್ಸಲ ನಿಮ್ಗೆ ಹೇಳ್ಕೊಡ್ಬೇಕು. ಅರುಣ ಪ್ರಶ್ನ, ಅದರಲ್ಲಿ ಯು ಹ್ಯಾವ್ ಗಾಟ್ ಆಸ್ಟ್ರೋಫಿಸಿಕ್ಸ್, ಸ್ಪೆರಿಕಲ್ ಜಾಮೆಟ್ರಿ, ಅಂಡ್ ಆಲ್ಸೋ mythology, everything is there. ಆ ಸೂರ್ಯನ ಒಬ್ಬನು is the only one object about whom we are able to get every knowledge about it. ಅಂದ್ರೆ ನಮ್ಮ ಋಷಿಗಳ ಜ್ಞಾನ ನಮ್ಮ ಕೈಲಿ ಆಗೋದಿಲ್ಲ ಸರ್ಮೌಂಟ್ ಮಾಡೋದಕ್ಕೆ. ಅದು ಸ್ವಲ್ಪ ಸ್ವಲ್ಪ ತಗೊಂಡು ನಮ್ಮ ಬಿಹೇವಿಯರ್, ಕಾಂಡಕ್ಟ್. ಯಾಕಂದ್ರೆ ಬಾಂಬೆ ಯೂನಿವರ್ಸಿಟಿ ಹಾಕೊಂಡಿದ್ದಾರೆ ಶೀಲ ವೃತ್ತ ಫಲ ವಿದ್ಯಾ ಅಂತ. ಈ ವಿದ್ಯಾ ಯಾಕಪ್ಪ ಅಂದ್ರೆ ಶೀಲ ವೃತ್ತ, ಶೀಲ ಇಸ್ ಕ್ಯಾರೆಕ್ಟರ್, ವೃತ್ತ ಇಸ್ ಕಾಂಡಕ್ಟ್. ಈ ಎರಡು ಚೆನ್ನಾಗಿದ್ರೆ, ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ರೆ ನಮಗೇನು ಭಯ ಇಲ್ಲ. ಈ ಬಂದಿರೋದ್ರಿಂದ ಇಂದ್ರಿಯಗಳ ಪ್ರಕೋಪ ಬಂದ್ರೆ ನಮ್ಗೆ ಅನ್ಯಾಯ ಆಗಿಬಿಡ್ತೀವಿ. ಸೊ ಈ ತರಹ ನಮ್ಮ ಈ ವೇದ ಮಂತ್ರಗಳಲ್ಲಿ ಎಷ್ಟೊಂದು ಕಂಟ್ರೋಲ್ಸ್ ಹೇಳಿದ್ದಾರಂದ್ರೆ,
ಆ ಕಂಟ್ರೋಲ್ಸ್ ಕೇಳ್ತಾ ಇದ್ರೆ ಆಟೋಮ್ಯಾಟಿಕಲಿ ವಿ ಗೆಟ್ ಅಡ್ಜಸ್ಟೆಡ್. ಹೆಂಗೆ ಅಂದ್ರೆ ಈ ರೈಲ್ವೆ ಇಂಜನ್ ಕರ್ವ್ ಬಂದಾಗ ಟರ್ನ್ ಆದ್ರೆ ಎಲ್ಲ ಬೋಗಿಸು ಟರ್ನ್ ಆಗತ್ತಲ್ವಾ, ಕೊನೆಯ ಬೋಗಿದಲ್ಲಿ ನಿಮ್ಮ ಫ್ರೆಂಡ್ ನೋಡ್ಬೋದು, ಯು ಡಿ ನಾಟ್ ಡೂ ಎನಿಥಿಂಗ್. ಹಂಗೆ ದಿ ಎಂಟೈರ್ ಸಿಚುಯೇಷನ್ ಇಸ್ ಲೈಕ್ ದಟ್ ಯು ಟೇಕ್ ದಿ ಇಂಜನ್ ಶುಡ್ ಬಿ ಕರ್ವ್, ಯು ಶುಡ್ ಟರ್ನ್, ಬಟ್ ದಿ ಬೋಗೀಸ್ ಆಟೋಮ್ಯಾಟಿಕಲಿ ಫಾಲೋ. ಹಂಗೆ ಇದು ಕೂಡ ವೇದಗಳಲ್ಲಿ ಕೂಡ ನಮ್ಮ ಮಂತ್ರಗಳನ್ನು ಫಾಲೋ ಆಗ್ತಾ ಇದೆ. ಎಷ್ಟೊಂದು ಮಂತ್ರಗಳಿದೆ ಅಂದ್ರೆ ಅಷ್ಟೊಂದು ಮಂತ್ರಗಳಿದೆ, ಬಟ್ ಕೆಲವು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಆವಾಗ ಐ ಥಿಂಕ್ ನಾವು ಅವಕಾಶ ಕೊಟ್ಟರೆ ನಿಮ್ಗೆ ಐ ವಿಲ್ ಜಸ್ಟ್ ಏಬಲ್ ಟು ಟೆಲ್ ಯು ಸಮಥಿಂಗ್ ಸ್ಟಿಲ್ ಮೋರ್ ಸಮ್ ಅದರ್ ಅಕೇಶನ್ಸ್ ವಿಚ್ ಈಸ್ ನಮ್ಮ ದೈನಂದಿನ ಕಾರ್ಯಕ್ರಮಗಳಲ್ಲಿ ಯಾವುದು ನೋಡಿದರೆ ನಮಗೆ ಒಂಥರ ಉತ್ಸಾಹ ಬರುತ್ತೆ. ಮೂಡ್ ಮ್ಯಾನೇಜ್ಮೆಂಟ್. ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಾಯ್ತು ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಯಾಕೆ ಅನ್ಯಾಯ. ಆಮೇಲೆ ಕ್ಯಾಲಿಫೋರ್ನಿಯಾ ಇಸ್ ಅ ಲಕ್ಕಿ ಸ್ಟೇಟ್ ಇನ್ ದಿ ಕಂಟ್ರಿ, ಇನ್ ದಿಸ್ ಅಮೆರಿಕಾ. ಯಾವಾಗಲೂ ಸನ್ ಗೋಲ್ಡನ್ ಕಲರ್ ಇರುತ್ತೆ ರೇಸು. ಇಂಡಿಯಾದಲ್ಲಿ ಆ ಥರ ಇರಲ್ಲ. ಡಿಫರೆನ್ಸ್ ಕ್ಯಾಲಿಫೋರ್ನಿಯಾ ಇಸ್ ನೋನ್ ಫಾರ್ ಬ್ಯೂಟಿಫುಲ್ ಸನ್ಸ್ ರೇಸ್ ಅಂಡ್ ಮೌಂಟೇನ್ಸ್. ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್. ಬಟ್ ಇಲ್ಲಿ ಕಂಡ್ರೆ ಎಲ್ಲ ಮೋಡ, ಬರ್ಫು ಅಂಡ್ ಮಳೆ. ಇದೆಲ್ಲ ಕಷ್ಟ. ಎನಿವೇ ನಾರ್ತ್ ವಿ ಕಾಂಟ್ ಹ್ಯಾವ್ ಎನಿ ಆಪ್ಷನ್ಸ್. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಚಾಯ್ಸ್ ಅಂಡ್ ಲಕ್. ಅದಕ್ಕೋಸ್ಕರ ಎಸ್ಪೆಷಲಿ ಕ್ಯಾಲಿಫೋರ್ನಿಯಾ ಇಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್. ಸನ್ ಈಸ್ ಡಾನ್ಸಿಂಗ್ ಆಲ್ವೇಸ್, ಗಿವ್ಸ್ ಅ ಲಾಟ್ ಆಫ್ ಹೀಟ್ ಅಂಡ್ ಎನರ್ಜಿ. ನಿಮ್ಗೇನು ಈ ಸ್ನೋ ಎಲ್ಲ ಅದರಿಂದ ಅಂದ್ರೆ ಅವ್ರ ವೇದ ಮಂತ್ರಗಳು ಕೂಡ ನಿಮ್ಗೆ ಯಾವ್ದು ಬೇಕೋ ಅಥವಾ ಮಹಾನ್ಯಾಸ. ಐ ಆಮ್ ಎಕ್ಸ್ಪ್ಲೈನಿಂಗ್, ಐ ಆಮ್ ಟೇಕಿಂಗ್ ಕ್ಲಾಸಸ್ ಆನ್ ಮಹಾನ್ಯಾಸ, ಶ್ವೇತಾಸ್ತ್ರ ಉಪನಿಷತ್ತು, ದೆನ್ ಭಗವದ್ಗೀತಾ ಅಂಡ್ ಆಲ್ ದಿಸ್ ಕ್ಲಾಸಸ್ ಐ ಆಮ್ ಮೇಕಿಂಗ್. ಅಂಡ್ ಎಲ್ಲ ಯೂಟ್ಯೂಬಲ್ಲಿ ಬರುತ್ತೆ. ಇಫ್ ಯು ವಾಂಟ್ NVAK ಯೂಟ್ಯೂಬಲ್ಲಿ ನಾದ ವೇದ ಅಧ್ಯಯನ ಕೇಂದ್ರ ಅಂತ ನೀವು ಗ್ಯಾಪ್ ಇಟ್ಟು ಟೈಪ್ ಮಾಡಿದ್ರೆ ಆಲ್ ಥಿಂಗ್ಸ್ ಕಮ್ ಟು ಯು. ನಿಮಗೆ ಬಿಡುವಿದಾಗ ಸ್ವಲ್ಪ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಅಲ್ಲಿ ಕೇಳಿ. ನಾನು ಹೇಳಲ್ಲ 1 hour ಕೇಳಿ ಅಂದ್ರೆ ಇದ್ದೋಗ್ತೀರಿ. ಇನ್ಸ್ಟಾಲ್ಮೆಂಟ್ ಬೇಸಿಸ್ 10 ನಿಮಿಷ 5 ನಿಮಿಷ ಮಾಡ್ತಾ ಇದ್ರೆ ಆ ಯೂಟ್ಯೂಬ್ ಬಂದ್ಮೇಲೆ ಯುವರ್ ರಿಮೋಟ್ ವಿಲ್ ವರ್ಕ್, ಯುವರ್ ಮೌಸ್ ವಿಲ್ ವರ್ಕ್. ನಾನು ಮಾತಾಡ್ತಾ ಇದ್ರೆ ಕಷ್ಟ. ಅದು ಇಟ್ ಕಮ್ಸ್ ಟು ಯೂಟ್ಯೂಬ್. ಯಾವ್ದನ್ನ ಅಷ್ಟೇ ನಿಮ್ಗೆ ಎಲ್ಲಿ ಬೇಕೋ ಅದು ಕೇಳ್ಬೋದು, ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಕಾಪಿ ಮಾಡ್ಕೋಬಹುದು. ಸೊ ದಿಸ್ ಹೌ ದಿ ಬ್ಯೂಟಿಫುಲ್ ಅನುಕೂಲಗಳು. ಎಲೆಕ್ಟ್ರಾನಿಕ್ ಏಜ್ ಅಲ್ಲಿ ಆ ಎಲೆಕ್ಟ್ರಾನಿಕ್ ಸ್ಪೀಡ್ ಬಂದಿದೆಯಲ್ಲ, ಈ ಸ್ಪೀಡ್ ಅಲ್ಲಿ ತುಂಬಾ ಅನುಕೂಲಗಳಿದೆ. ಸೊ ಅದರಿಂದ ಇಂಥ ಪ್ರಪಂಚ ನಮ್ಗೋಸ್ಕರ ದೇರ್ಸ್ ನೋ ಟೈಮ್, ದೇರ್ಸ್ ನೋ ಔಟ್ ಡೇಟ್ ಆರ್ ಎಕ್ಸ್ಪೈರಿ ಡೇಟ್. ವೇದಗಳಿಗೆ ಎಕ್ಸ್ಪೈರಿ ಡೇಟ್ ಇಲ್ಲ, ನಮ್ಗೆ ಎಕ್ಸ್ಪೈರಿ ಡೇಟ್ ಇರೋದೆ. ಸೊ ಇರೋ ಡೇಟ್ ಅಲ್ಲಿ ನಾವು ಐ ಥಿಂಕ್ ವಿ ಶುಡ್ ಟ್ರೈ ಟು ಗ್ಯಾದರ್ ಆಲ್ ದಟ್. ಸೊ ಅದಕ್ಕೆಲ್ಲ ನೋ ಎಕ್ಸ್ಪೈರಿ ಡೇಟ್. They are all constantly eternal, guiding people at all ages, at all countries. You know, Max Muller ಹೇಳ್ತಾನೆ in the introduction to sacred books, he says, "Oh, you Europeans, open your window towards the east. You see the panorama of knowledge and experience and wisdom." Anta he writes in the introduction. You can just take up and read that. ಉಪನಿಷತ್ತುಗಳಿಗೆ ಅವರು ಇಂಟ್ರೊಡಕ್ಷನ್ ಬರೆದಿರುವ sacred ಅಲ್ಲಿ, "Oh, you Europeans, open your window towards east" ಅಂತಾರೆ. So ಈ ತರಹ there is a lot of work done by people outside. ಅಂಡ್ ಇನ್ನೊಂದೇನಂದ್ರೆ, ನಾವು ಋಗ್ವೇದ ರಹಸ್ಯ ಅಂತ ಕೆಲವು ಇಟ್ಕೊಂಡಿದ್ರೆ, ಮಾರ್ಕ್ಸ್ ಏನ್ ಮಾಡಿದ ಜರ್ನಲ್ ತಗೊಂಡು ಹೋಗಿ ಪ್ರಿಂಟ್ ಮಾಡಿದ್ರು 200 copies. ಫಸ್ಟ್ ಋಗ್ವೇದ ಪುಟಿಂಗ್ ಇನ್ ಟು ಪ್ರಿಂಟಿಂಗ್ ಪ್ರೆಸ್ ಇನ್ ಜರ್ಮನಿ, ನಾಟ್ ಇನ್ ಇಂಡಿಯಾ. ಅಂಡ್ ಮೈಸೂರು ವಿಜಯನಗರ ಮಹಾರಾಜ ಹ್ಯಾಸ್ ಕಂಟ್ರಿಬ್ಯೂಟೆಡ್ ಫಂಡ್ ಫಾರ್ ಮೀಟಿಂಗ್ ದಿ ಎಕ್ಸ್ಪೆನ್ಸಸ್. ಅವ್ರಿಗೆ ತುಂಬಾ ಕ್ರಿಟಿಸಮ್ ಬಂತು. ಬಟ್ ಎನಿವೇ, ಈಗ ನಥಿಂಗ್ ಇಸ್ ಸೀಕ್ರೆಟ್. ಬೋಲ್ಟ್ ಹಾಕಿ ಕ್ಯಾಮರಾ ಆನ್ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಲೈಫ್ ದಟ್ ವಿ ಆರ್ ಹ್ಯಾವಿಂಗ್ ನೌ. ಅದರಿಂದ ವಿ ಶುಡ್ ಎಂಜಾಯ್ ವಾಟ್ ಎವರ್ ಲಿಟಲ್ ನಾಲೆಡ್ಜ್. ಅಂಡ್ ಇನ್ನೊಂದಂದ್ರೆ, ಈ ತರ ನಾಲೆಡ್ಜ್ ಬರ್ತಾ ಇದ್ರೆ ನಮ್ಮ ಮೈಂಡ್ ಇಟ್ ವಿಲ್ ಬಿ ಆನ್ ಚಾನಲ್ಸ್. ಇಟ್ ವಿಲ್ ಟು ಚಾನಲೈಸ್ ಅವರ್ ಮೈಂಡ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಕಾಲ್ ಯೋಗ. ಎಲ್ಲರೂ ಯೋಗ ಅಂತ ಹೇಳ್ತಾರೆ. ವಾಟ್ ಈಸ್ ಯೋಗ? ಟು ಟ್ರೈ ಟು ಡಿಸಿಪ್ಲೈನ್ ವಾಟ್ ಈಸ್ ಆಲ್ರೆಡಿ ದೇರ್ ಇನ್ ಅಸ್. ನಮ್ಮಲ್ಲಿ ಇರೋದನ್ನ ನಾವು ಗ್ರೀನ್ ಮಾಡ್ಕೋಬೇಕು. ಅದೇ ಹೇಳ್ತಾ ಇದ್ದೀನಿ, ನಿಮ್ಮೆಲ್ಲ ಕಂಪ್ಯೂಟರ್ ಅದರಲ್ಲಿ ಸ್ಕ್ರೀನ್ ನೋಡ್ತಾ ಇರ್ತೀರಿ. ಸಿ ಗ್ರೀನ್ ಅಂಡ್ ದೆನ್ ಸ್ಕ್ರೀನ್ ಮಾಡ್ತಾ ಇದ್ರೆ ಕಣ್ಣುಗಳು, ಆಪ್ಟಿಕಲ್ ನರ್ವ್ಸ್ ಚೆನ್ನಾಗಿರುತ್ತೆ. ಸ್ಕ್ರೀನೇ ನೋಡ್ತಾ ಇದ್ರೆ ಕಣ್ಣು ಬರುತ್ತೆ, ತಲೆನೋವು ಬರುತ್ತೆ. ಸ್ವಲ್ಪ ಗ್ರೀನ್ ನೋಡಿ ಆಮೇಲೆ ಟರ್ನ್ ಮಾಡಿ ಅಂತ ಹೇಳೋದು. ಜಿ ಇಸ್ ಗಾಡ್, ಎಸ್ ಈಸ್ ಸಮಥಿಂಗ್ ಡಿಫರೆಂಟ್. ಸೊ ಹಾಗೆ ತುಂಬಾ ಚೆನ್ನಾಗಿ. ಸೊ ನನಗೆ ತುಂಬಾ ಸಂತೋಷ ನಿಮ್ಮನ್ನು ಮೀಟ್ ಮಾಡಿ. ಮಾತುಗಳು ಆಕ್ಚುಲಿ ಅಕ್ಕ ಕಾನ್ಫರೆನ್ಸ್ ಅಲ್ಲಿ ಎಲ್ಲರೂ ಬಂದಿದ್ರು. ಐ ರಿಮೆಂಬರ್ ನಾವು. ಮತ್ತೆ ಇನ್ನೊಂದು ಕಡೆ ಚಿಕಾಗೋದಲ್ಲಿ ಆದಾಗ ಐ ವಾಸ್ ದೇರ್.
ಇಟ್ ವಾಸ್ ವಂಡರ್ಫುಲ್. ಆ ಚಿಕಾಗೋದಲ್ಲಿ ಆದಾಗ ಇವರು ಯಡಿಯೂರಪ್ಪ ವಾಸ್ ದಿ ಚೀಫ್ ಮಿನಿಸ್ಟರ್. ಹಿ ಬ್ರಾಟ್ ತಿರುಪತಿ ಲಡ್ಡೂಸ್ distribute all people. I don't know whether you were attending there. ಎಲ್ಲರೂ ತಿರುಪತಿ ಲಡ್ಡು ಪ್ರೆಸೆಂಟ್ ಮಾಡ್ಬಿಟ್ರು ಅಟ್ ದಿ ಲಂಚ್ ಟೈಮ್, ಅಟ್ ದಿ ಡಿನ್ನರ್ ಟೈಮ್. ತುಂಬಾ ಚೆನ್ನಾಗಿತ್ತು ಆ ಅಕೇಶನ್ಸ್. ಕನ್ನಡ ಅಂಡ್ ಆಲ್ ದಟ್. ಸೊ ಐ ಆಮ್ ಸೋ ಹ್ಯಾಪಿ ಕನ್ನಡದಲ್ಲಿ ಮಾತಾಡೋದಕ್ಕೆ ಅವಕಾಶ ಇತ್ತು. ಥ್ಯಾಂಕ್ ಯು ಸರ್. ಮತ್ತೆ ಇನ್ಯಾರಾದ್ರೂ ನಿಮ್ಗೆ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ನಿಮ್ಮ ಅಭಿಪ್ರಾಯ ಹೇಳೋದಿದ್ಯಾ? ಹೈ ಸಂಹಿತಾ. ಹಾ, ನಮಸ್ತೆ ಸಂಹಿತಾ ಅವರೇ, ಹೇಳಿ. ನಮಸ್ತೆ ಅಂಕಲ್. ನಾನು ಯಾಕೆ ಅಂಕಲ್ ಅಂತ ಕರಿತಾ ಇದೀನಿ ಅಂದ್ರೆ, ಐ ಮೀನ್ ಐ ಆಮ್ ಆನರ್ಡ್ ಟು ರಿಯಲಿ ಅಂಡ್ ಬ್ಲೆಸ್ಡ್ ಟು ಹಿಯರ್ ಹಿಮ್. ಯಾಕಂದ್ರೆ ಐ ಗ್ರೂ ಅಪ್ ವಿತ್ ಹಿಮ್. ನಮ್ಮ ಮನೆ ಪಕ್ಕದ ಮನೆಯವರು, ಅಂಡ್ ಐ ಗ್ರೂ ಅಪ್ ವಿತ್ ಹಿಮ್. ಅಂಡ್ ಅವ್ರ ಮಾತು ಕೇಳೋದು ನನಗೆ I mean, I can just sit there and listen to him forever and ever. So on that context, uncle, one question. ಇವಾಗ ಸಹನಾ ಭವತು ಬಗ್ಗೆ ಹೇಳಿದ್ರಿ. ಸೊ ನಾವು ಸಮಯಕ್ಕೆ ಹೇಳಿಸ್ತೀವಿ ಅದನ್ನ. ಸೊ ಮಕ್ಳಿಗೆ, ಈ ದೇಶದ ಮಕ್ಳಿಗೆ, ಓಕೆ, ಇಲ್ಲಿ ಹುಟ್ಟು ಬೆಳೆದು where they don't have so much of connections, ನಾವು ಹೇಳ್ಬೋದು, ಎಷ್ಟೇ ಹೇಳ್ಬೋದು, ಬಟ್ ಅವ್ರು ದಿನನಿತ್ಯ ನೋಡೋದಿಲ್ಲ ಅದನ್ನೆಲ್ಲ. ಸೊ ಆ ಒಂದು ಶಾಂತಿ ಮಂತ್ರ ಆಗ್ಲಿ, ಸ್ಪೆಸಿಫಿಕಲಿ ಲೆಟ್ ಮೀ ಟಾಕ್ ಅಬೌಟ್ ಸಹನಾ ಭವತು. ಸೊ ಒಂದು 6-year-oldಗೆ ಅದನ್ನ ವೆರಿ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಯಾವ ತರ? ಪಿಕಪ್ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಭಗವದ್ಗೀತೆಯಲ್ಲಿ 10 ಶ್ಲೋಕ ಸೆಲೆಕ್ಟ್ ಮಾಡಿದ್ದಾರೆ. ಅದನ್ನ ನಾವು ಹೇಳ್ಕೊಟ್ರೆ ಅದ್ರ ಮೀನಿಂಗ್ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಐ ಫಾರ್ವರ್ಡ್ ಇಟ್ ಟು ಯು. ನಿಮ್ಗೆ ಇಮೇಲ್ ಇದ್ರೆ ಅಥವಾ ಇಮೇಲ್ ಇದ್ರೆ ನಾವು ಮಾಡ್ತೀನಿ. ಆ 10 ಶ್ಲೋಕ ನೀವು ಮಕ್ಕಳಿಗೆ ಹೇಳ್ಬಿಟ್ರೆ, ಟ್ರಾನ್ಸ್ಲೇಷನ್ ನೋಡ್ಬಿಟ್ಟು, ದೇ ವಿಲ್ ಗೆಟ್ ಅ ಕೈಂಡ್ ಆಫ್ ಚೇಂಜ್ ಇನ್ ದೇರ್ ಆಟಿಟ್ಯೂಡ್. ಇವಾಗ ಅವ್ರಿಗೆ ದೇವ್ರು ಅಂದ್ರೆ ಏನು, ನಮ್ಮ ಆಚಾರ ಅಂದ್ರೆ ಏನು, ಮಡಿ ಅಂದ್ರೆ ಏನು, ಉಸಿರು ಅಂದ್ರೆ ಸ್ವಲ್ಪ ಕಾನ್ಸೆಪ್ಟ್ ಬರಬೇಕು. ಅಂಡ್ ಮೋರ್ ಓವರ್ ಒನ್ ಡಿಫಿಕಲ್ಟ್ ಏನಂದ್ರೆ, ಈಗಿನ ಮಕ್ಕಳಿಗೆ ಲಕ್ಸುರಿ ಇದೆ, ಕಷ್ಟನೇ ಗೊತ್ತಿಲ್ಲ. ಲ್ಯಾಂಪ್ ಅಲ್ಲಿ ಓದಿಲ್ಲ ಅವರು, ಅಂಡ್ ಈ ಕೆರಸನ್ ಲ್ಯಾಂಪ್ ಅಲ್ಲಿ ಓದಿಲ್ಲ, ಸ್ಟ್ರೀಟ್ ಲ್ಯಾಂಪ್ ಅಲ್ಲಿ ಓದಿದ್ದಿಲ್ಲ, ಅಂಡ್ ಹಾಸಿಗೆ ಚೆನ್ನಾಗಿಲ್ಲ. ನಮ್ಮ ಇಮೇಜಿನ್ ಅವರ್ ಟೈಮ್ಸ್. ಈಗ ಒನ್ ಚೈಲ್ಡ್, ಬೋತ್ ಪೇರೆಂಟ್ಸ್ ಗೋ ಟು ವರ್ಕ್. ಇನ್ನು ಅವ್ರಿಗೆ ಅದಕ್ಕೋಸ್ಕರ ದೇ ಥಿಂಕ್ ದಟ್ ಹೋಲ್ ಲೈಫ್ ಇಸ್ ಲೈಕ್ ದಟ್. ಬಟ್ ಅವ್ರ ಕಾಲೇಜ್ಗೆ, ಯೂನಿವರ್ಸಿಟಿಗೆ ಹೋದಾಗ ಅವ್ರ ಡಿಫಿಕಲ್ಟಿ ಗೊತ್ತಾಗತ್ತೆ. ದಟ್ ವಿಲ್ ಗಿವ್ ಅಪ್ ದ ಲಕ್ಸುರಿ ಇನ್ ದಿ ಹೌಸ್. ಆವಾಗ ಎಲ್ಲ ಕಲ್ತ್ಕೊಂತಾರೆ. ಅಷ್ಟು ತನಕ ವೇಟ್ ಮಾಡಬೇಕಾಗಿಲ್ಲ. ಇವಾಗಿಂದ ಅವರಿಗೆ ಸ್ವಲ್ಪ ನಿಮಗೆ ಮೈ ಸನ್ ಈಸ್ ದೇರ್ ಇನ್ ಕೊಲಂಬಿಯಾ ಯೂನಿವರ್ಸಿಟಿ, ಮಿಸ್ಸೂರಿ. ದೇರ್ ಹಿ ಹಸ್ ಸ್ಟಾರ್ಟೆಡ್ ಬಾಲಸಭಾ. ಅವ್ರಿಗೆ ಈ ಕಥೆಗಳು, ಶ್ಲೋಕಗಳು ಎಲ್ಲ ಹೇಳ್ಕೊಡ್ತಾ ಇದ್ರೆ, about children are gathering. There from you have to lay a foundation. ಸೊ ಅದಕ್ಕೋಸ್ಕರ ನಾನು ಕಳಿಸ್ತೀನಿ ನಿಮಗೆ ಕೆಲವು. ಅಂಡ್ ಆಲ್ಸೋ ಕೆಲವೆಲ್ಲ ಇರುತ್ತೆ, ವಾಟ್ಸಪ್ ಅಲ್ಲಿ ಬರ್ತಾ ಇರುತ್ತೆ ಸ್ಟೋರೀಸ್. ಆಕ್ಚುಲಿ ತಾಯಿಂದರು ಸ್ಟೋರಿ ಹೇಳ್ದೆ ಇದ್ರೆ ಮಗು ನಿದ್ದೆ ಮಾಡಲ್ಲ, ನಿಮ್ಮಲ್ತ ಸ್ಟಾಕ್ ಕಡಿಮೆ ಆಗಿಬಿಡುತ್ತೆ ಎವ್ರಿಡೇ. ಸೊ ಆ ಸ್ಟೋರೀಸ್ ಕೂಡ ಬರ್ತಾ ಇರುತ್ತೆ. ಸೊ ದಟ್ ಸಮ್ ಮಾರಲ್ implications are there. ಸೊ ಮಾಡ್ಬೋದು, ವಿ ಹ್ಯಾವ್ ಟು ಡೂ ಇಟ್. ಅಂಡ್ ಬಾಲಸಭಾ ಇದೆ, ಬಾಲಗೋಕುಲಂ ಅಂತ ಇಂತ ಮಾಡ್ಕೊಂಡಿದ್ದಾರೆ ಟೆಂಪಲ್ಸ್ ಅಲ್ಲಿ. ಬಟ್ ಟೆಂಪಲ್ಸ್ ಆರ್ ವೆರಿ ಫಾರ್ ಆಫ್ ಆಲ್ಸೋ. ಸೊ ಯು ಕೆನಾಟ್ ಗೋ ಟು ಟೆಂಪಲ್ ಟೇಕ್ ಆನ್ ಸಂಡೇ ಸಾಟರ್ಡೇ ಬಂದ್ರೆ ದಟ್ ಈಸ್ ದ ಓನ್ಲಿ ಫ್ರೀ ಡೇ ಫಾರ್ ಯು ಟು ಡೂ ನಿಮ್ಮ ಆಕ್ಟಿವಿಟಿ, ಮಕ್ಕಳ ಆಕ್ಟಿವಿಟಿ. ಐ ನೋ ದಿ ಪೇರೆಂಟ್ಸ್ ಆರ್ ವೆರಿ ಮಚ್ ಟ್ಯಾಕ್ಸ್ಡ್ ಫ್ರಮ್ ಆಲ್ ಆಂಗಲ್ಸ್, ಬಟ್ ಇನ್ ಸ್ಪೈಟ್ ಆಫ್ ಇಟ್ ಯು ಹ್ಯಾವ್ ಟು ಅಟೆಂಡ್. ಅದಕ್ಕೋಸ್ಕರ ನಾನು ಕಳಿಸ್ತೀನಿ 10 ಶ್ಲೋಕಾಸ್ ಭಗವದ್ಗೀತೆ ವಿತ್ ಟ್ರಾನ್ಸ್ಲೇಷನ್. ಆಮೇಲೆ ಮಕ್ಕಳಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡಿ. ಆಕ್ಚುಲಿ ವೆನ್ ಐ ವಿಸಿಟೆಡ್ ಹೌಸ್ಟನ್, ಐ ವಾಸ್ ಟು ಟಾಕ್ ಆನ್ ಪಂಚತಂತ್ರ ಅಂಡ್ ಹಿತೋಪದೇಶ. ಆವಾಗ ನಾನು ಅನ್ಕೊಂಡಿದ್ದೀನಿ, ಆಕ್ಚುಲಿ ಅವ್ರು ಹೇಳಿದ ವೇದಗಳ ಬಗ್ಗೆ ಹೇಳಿ ಅಂತ. ನಾನು 30 ಚಿಲ್ಡ್ರನ್ ಮುಂದೆ ಕೂತಿದ್ದಾರೆ, ಬ್ಯಾಕ್ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲ ಟೆಂಪಲ್ ಅಲ್ಲಿ ಕೂತಿದ್ದಾರೆ. ಸರ್, ಮಕ್ಕಳು ತುಂಬಾ ಜನ ಬಂದಿದ್ದಾರೆ ಸರ್, ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡು ಉಪನ್ಯಾಸ ಮಾಡಿ ಸರ್ ಅಂದ್ರೆ. ಆವಾಗ ನಾನು ಏನು ಮಾಡಿದೆ, ವೇದಗಳ ಬಗ್ಗೆ ಹೇಳಿದ್ರೆ ಸ್ವಲ್ಪ ಕಷ್ಟ ಅಂತ ಪಂಚತಂತ್ರ ಸ್ಟೋರೀಸ್ ಹೇಳಿ, ಹಿತೋಪದೇಶ ಹೇಳಿದೆ. ಯಾಕಂದ್ರೆ ದೇ ಲೈಕ್ ಅನಿಮಲ್ ಸ್ಟೋರೀಸ್ ಮೋರ್ ದನ್ ಹ್ಯೂಮನ್ ಸ್ಟೋರೀಸ್. ಈ ಅನಿಮಲ್ಸ್, ಅದಕ್ಕೋಸ್ಕರ ಈ ಪಂಚತಂತ್ರ, ಹಿತೋಪದೇಶ, ಕರ್ಟಕ, ದಮನಕ ಸ್ಟೋರೀಸು, ಆಮೇಲೆ ಇವೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಟ್ರಾನ್ಸ್ಲೇಷನ್ಸ್ ಎಲ್ಲ ಇದೆ. ಅದು ಹೇಳ್ತಾ ಇದ್ರೆ ಆಂಗ್ಸೈಟಿ, ಕ್ಯೂರಿಯಾಸಿಟಿ increase ಆಗತ್ತೆ. So this is how you can mold the mind of these children and try to make them stop their alari.
ತುಂಬಾ ಗಲಾಟೆ ಮಾಡ್ತಾರೆ, ಅಧಿಕಾರ ಮಾಡ್ತಾರೆ. ಇವಾಗೇನು ದಿ ಚಿಲ್ಡ್ರನ್, ಪೇರೆಂಟ್ಸ್ ಆರ್ ಅಫ್ರೇಡ್ ಆಫ್ ಚಿಲ್ಡ್ರನ್, ಹಂಗಾಗಬಾರ್ದು. ಸೊ ಅದರಿಂದ ನೀವು ಒಳ್ಳೆ ಕೆಲಸ ಅಮ್ಮ. ಯು ಓನ್ಲಿ ಟೇಕ್ ಟು ಸಮ್ ಸಚ್ ಸೆಲೆಕ್ಷನ್. ಅಂಡ್ ನಿಮ್ಮ ಅಂಕಲ್ ಅಂತ ಹೇಳಿದ್ರಲ್ವಾ, ಅವ್ರನ್ನೇ ಕೇಳಿ, ಜಸ್ಟ್ ಗಿವ್ ಸಮ್ ಕೈಂಡ್ ಆಫ್ ಥಿಂಗ್ಸ್ ವಿಚ್ ವಿಲ್ ಅಟ್ರಾಕ್ಟ್ ದಿ ವಿಚ್ ವಿಲ್ ಇಂಪ್ರೆಸ್ ದಿ ಚಿಲ್ಡ್ರನ್. ಯಾಕಂದ್ರೆ ಅವ್ರಿಗೆ ದೇರ್ ಆಲ್ ಕ್ಲೀನ್ ಸ್ಲೇಟ್. ನಾನು ಇವಾಗ ಹೇಳಿದಲ್ವಾ, ಭಗವದ್ಗೀತೆಯಲ್ಲಿ ಹೇಳಿದಾಗ ನಮ್ಮ ಮೈಂಡ್ ಸ್ಕ್ರೀನ್ ಅಷ್ಟೇ, ಸ್ಕ್ರೀನ್ ಏನಿರುತ್ತೆ ವೈಟ್. ಪ್ರೊಜೆಕ್ಟರ್ ಆನ್ ಮಾಡಿ ಫಿಲ್ಮ್ ಇಟ್ಟಿದ್ರೆ ಅದು ಬರತ್ತೆ, ಅಲ್ಲಿ ರಾಜ್ಕುಮಾರ್ ಓಡೋಗ್ತಾನೆ ಸ್ಕ್ರೀನ್ ಮೇಲೆ, ಅಲ್ಲಿ ಸ್ವಿಚ್ ಆಫ್ ಮಾಡಿ ರಾಜ್ಕುಮಾರ್ ಎಲ್ಲ ಇದ್ದಾರೆ ಇಲ್ಲದ್ರೆ. ಸೊ ದಿಸ್ ಇಸ್ ದಿಸ್ ಅಂಡ್ ಬುದ್ಧಿ ಇನ್ಫ್ಲೂಯೆನ್ಸ್ ಮಾಡೋದು, ನಮ್ಮ ಇಂದ್ರಿಯಸ್ ಇನ್ಫ್ಲೂಯೆನ್ಸ್ ಮಾಡೋದು. ವೆಲ್ ವಿ ಹ್ಯಾವ್ ಟು ಕಂಟ್ರೋಲ್ ದೇರ್ ಅಲ್ವಾ, ಸ್ವಿಚ್ ಇದೆ ನಮ್ಮಲ್ಲ. ಅದರಿಂದ ಭಗವದ್ಗೀತಾ ಈಸ್ ವಂಡರ್ಫುಲ್ ಟೆಕ್ಸ್ಟ್. ಸೊ ಚಿಲ್ಡ್ರನ್ ಕ್ಲಾಸು, ಅಡಲ್ಟ್ ಕ್ಲಾಸು, ಸೀನಿಯರ್ ಸಿಟಿಸನ್ ಕ್ಲಾಸು ಅಲ್ಲಿ ಮಾಡ್ಕೊಳ್ತಾರೆ ಈ ಚಿನ್ಮಯ ಅವರು. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಫಸ್ಟ್ ಶ್ಲೋಕಗಳು ಹೇಳ್ಕೊಡಿ, ಆಮೇಲೆ ಉಚ್ಚಾರಣ ಅವೆಲ್ಲ ಕರೆಕ್ಟಾಗಿ ಬರುತ್ತೆ ನಿಮಗೆ. ಇವತ್ತು ಬೆಳಗ್ಗೆ ನಾನು ವಿಡಿಯೋ 2 ಕಳಿಸ್ತೀನಿ, ಭಗವದ್ಗೀತಾ ಅದು ಕಳಿಸ್ತೀನಿ ನಿಮಗೆ. ಅದು ನೋಡಿ, ಮಕ್ಕಳು ಅಮೆರಿಕಾದಲ್ಲಿ ಹುಟ್ಟಿರೋ ಮಕ್ಕಳು ಭಗವದ್ಗೀತೆಯನ್ನು ಚೆನ್ನಾಗಿ ಶ್ಲೋಕಗಳು ಮಾಡಿ ಪ್ರೊನೌನ್ಸ್ ಮಾಡಿ ನಮ್ಮ ವಿಡಿಯೋ ಕಳಿಸಿದ್ದಾರೆ. ದಟ್ ವಿ ಪ್ರೊಜೆಕ್ಟೆಡ್ ಆನ್ ಗೀತಾ ಜಯಂತಿ ಡೇ. ಸೊ ಆ ಮಕ್ಕಳನ್ನು ನೋಡಿದರೆ ಈ ಮಕ್ಕಳಿಗೆ ಇನ್ಸ್ಪಿರೇಷನ್ ಬರುತ್ತೆ. ಅಮ್ಮ ನನಗೂ ಹೇಳ್ಕೊಡು, ನಾನು ಹೇಳ್ತೀನಿ ಅನ್ನೋ ಭಾವನೆ ಬಂದ್ರೆ ನೀವು ಸಂತೋಷ ಪಡ್ತೀರಿ. ಸೊ ಐ ಥಿಂಕ್ ವಿ ಹ್ಯಾವ್ ಟು ವರ್ಕ್ ಟುಗೆದರ್, see that the children are being inspired and turn their attention and sit with the elders. ಒಂದು ಮೊಬೈಲ್ ಕೊಟ್ಬಿಟ್ರೆ ಮೊಬೈಲ್ ಕಲ್ಚರ್ ತುಂಬಾ ಇದೆ ಇವಾಗ. ಯಾರು ಮಾತಾಡಲ್ಲ ಇವಾಗ. ಒಬ್ರು ಇನ್ನೊಬ್ರು ಮನೆಗೆ ಹೋದ್ರು ಅಲ್ಲಿ ಅವರು ಮಾತಾಡಲ್ಲ, ಇರೋರು ಮಾತಾಡಲ್ಲ, ಸುಮ್ಮನೆ ಊಟ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಸೊ ಈ ತರಹ ಲೈಫ್ ಆಗ್ಬಿಟ್ಟಿದೆ ಮೊಬೈಲ್ ಪ್ರಪಂಚ. ಅಂದ್ರೆ ನಮ್ಮ ಕಲ್ಚರು, ಹೆರಿಟೇಜು ಇದರ ಬಗ್ಗೆ ಅವಕಾಶ ಇರೋದು ತುಂಬಾ ಕಡಿಮೆ ಆಗಿದೆ. ಸೊ ನಿಮ್ಮ ಇಟ್ಸ್ ವೆರಿ ಎಂಟರ್ಪ್ರೈಸಿಂಗ್, ತುಂಬಾ ಚೆನ್ನಾಗಿದೆ. ಒನ್ ಹ್ಯಾಸ್ ಟು ಸ್ಟಾರ್ಟ್ ಲೈಕ್ ದಟ್. ಇಫ್ 2-3 people children come, other parents will take interest to make them join and all that. ಮಾಡ್ಬೇಕಮ್ಮ, ಬಿಕಾಸ್ ದಿ ಚಿಲ್ಡ್ರನ್ ಬಾರ್ನ್ ಹಿಯರ್, ನಿಮ್ಗೆ ಆಂಗ್ಸೈಟಿ, ಇಂಡಿಯಾಗೆ ಹೋಗ್ಬೇಕು, ನಮ್ಮವ್ರು ನೋಡ್ಬೇಕು, ಇಂಡಿಯಾ ಸಾಯಿಲು, ಏರು, ಕಲ್ಚರ್ ನೋಡ್ಬೇಕು ಅಂತ ಆಸೆ ಆಗತ್ತೆ ನಮ್ಗೆ. ಆದ್ರೆ ಅಲ್ಲಿ ಬರಲ್ಲ. ಇಲ್ಲಿ ಹುಟ್ಟಿರೋ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಇಟ್ ಇಸ್ ರಿಯಲಿ ಎ ಗ್ರೇಟ್ ರಿನೈಸಾನ್ಸ್ ದಟ್ ವಿ ಹ್ಯಾವ್ ಗಾಟ್ ಟು ಬ್ರಿಂಗ್ ಔಟ್. ತುಂಬಾ ಚೆನ್ನಾಗಿರುತ್ತೆ. ಸೊ ಕಥೆಗಳು ಹೇಳಬೇಕು, ನಾನು ಫಾರ್ವರ್ಡ್ ಮಾಡ್ತೀನಿ. ಐ ಥಿಂಕ್ ಐ ಹ್ಯಾವ್ ಗಾಟ್ somebody's email. ನನ್ಗೆ ಕಳಿಸ್ಕೊಡಿ, ಕಳಿಸ್ತೀನಿ ಇಮೇಲ್. ನಮ್ದು L Prabhakar @gmail.com. ಸೊ ನೀವು ಒಂದು ಟೆಸ್ಟ್ ಮೇಲ್ ತರ ಕಳಿಸಿದ್ರೆ ನಾನು ಈ ವಿಡಿಯೋಸ್ ಎಲ್ಲ ಕಳಿಸ್ತೀನಿ. ಯು ಕ್ಯಾನ್ ಪ್ರೊಜೆಕ್ಟ್ ಯುವರ್ ಚಿಲ್ಡ್ರನ್. ಒಂಥರ ಎಲ್ಲಾದ್ರೂ ಮೀಟ್ ಮಾಡಿದ್ರೆ ಅವ್ರು ತೋರಿಸಿದ್ರೆ ಈ ಭಗವದ್ಗೀತಾ ಶ್ಲೋಕಗಳು ಅವರು ಹೋಗ್ತಾ ತುಂಬಾ ಚೆನ್ನಾಗಿ ಹಾಡ್ತಾರೆ, ತುಂಬಾ ಚೆನ್ನಾಗಿ. ಐ ಗಾಟ್ ಸಮ್ ವಿಡಿಯೋಸ್, ಐ ವಿಲ್ ಫಾರ್ವರ್ಡ್ ಇಟ್ ಟು ಯು. ಶ್ಯೂರ್, ಥ್ಯಾಂಕ್ ಯು. ಇನ್ನೊಂದು ನಿಮಿಷ ಇದೆ, ಕಡೆ ಅವಕಾಶ ಯಾರಾದ್ರೂ ಮಾತಾಡೋದಿದ್ಯಾ? ಬಾಲಾಜಿ ಅವರೇ. ನಮಸ್ಕಾರ. ನಂಗೇನು ಕ್ವೆಶನ್ಸ್ ಇಲ್ಲ, ಬಟ್ ರಿಯಲಿ ಥ್ಯಾಂಕ್ ಯು. ಇನ್ನೊಂದೇನಂದ್ರೆ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ 2000 ಅಲ್ಲಿ, ಫಸ್ಟ್ PU. ಸೊ 23 ವರ್ಷ ಆದ್ಮೇಲೆ ಮತ್ತೆ ನಿಮ್ಮ ಅಧ್ಯಾಪನ ಕೇಳಕ್ ತುಂಬಾ ಖುಷಿ ಆಯ್ತು. ಕೇಳಕ್ 1 hour ಕೂತ್ಕೊಂಡು ಕೇಳಕ್ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಯು. ವಾಟ್ಸ್ ಯುವರ್ ನೇಮ್? ನನ್ನ ಹೆಸರು ಬಾಲಾಜಿ ಗಣೇಶ್ ಅಂತ. ನ್ಯಾಷನಲ್ ಕಾಲೇಜ್ ಅಲ್ಲಿ ಫಸ್ಟ್ PU ನಿಮ್ಮ ಹತ್ರ ಕಲ್ತಿದ್ದೆ, ಸಂಸ್ಕೃತ. ವೆರಿ ನೈಸ್. ನಾನು ವೆರಿ ಹ್ಯಾಪಿ ಯು ರಿಮೆಂಬರ್ ಅಸ್. ನಿಮ್ದು ಟ್ರಾನ್ಸ್ಫರ್, ನಿಮ್ದು ಚೇಂಜ್ ಆಗಿರುತ್ತೆ, ಬಟ್ ನಮ್ದು ಚೇಂಜ್ ಆಗಿರುತ್ತೆ. ಬಟ್ ಸ್ಟಿಲ್ ದಟ್ಸ್ ವೈ ಗುರು ಶಿಷ್ಯ ಸಂಬಂಧ ಲೈಫ್ ಲಾಂಗ್ ಇರಬೇಕು. ಎಸ್ ಸರ್, ಆಫ್ ಕೋರ್ಸ್, ಡೆಫಿನೆಟ್ಲಿ. ಆವಾಗ ಗುಡ್ ಮಾರ್ನಿಂಗ್ ಹೇಳಿ ಆಮೇಲೆ ನೋಡಿದ್ರು ಹೊರಟು ಹೋಗಬಾರ್ದು. ವೆರಿ ಹ್ಯಾಪಿ ಟು ಮೀಟ್ ಯು ಹಿಯರ್. ಯು ಆರ್ ಇನ್ which place? San Jose, California, sir. San Jose na? Okay, very good. So wonderful. ನಾನು ಯಾವಾಗಲೂ ಬಂದಿದ್ದೆ, ಸ್ಯಾನ್ ಹೋಸೆ ನೋಡಿದ್ದೀನಿ. ಐ ಕೇಮ್ ಟು ಆಲ್ ದೀಸ್ ಪ್ಲೇಸಸ್. ರೀಸೆಂಟ್ಲಿ ಬಂದಿಲ್ಲ, ಬರ್ತೀನಿ ಯಾವಾಗ. ಖಂಡಿತ ಎಲ್ಲರೂ ಮೀಟ್ ಮಾಡಿ ಬನ್ನಿ, ಎಲ್ಲರೂ ಇಲ್ಲಿ ಮೀಟ್ ಮಾಡಿ. ಐ ವಾಂಟ್ San Francisco and San Jose and I will so much familiar with the place in California. ಬಂದಿದ್ದೆ ನಾನು. ಸೊ ಸ್ಯಾಂಡಿಗೆ ಹೋಗಿ ಬರ್ಬೇಕು, ಯಾವಾಗನ್ನ ನೋಡ್ಬೇಕು. ಸೊ ಎನಿವೇ ಹೆಚ್ಚು ಕ್ಯಾಲಿಫೋರ್ನಿಯಾ, ಬಟ್ whenever I visit San Jose and San Francisco and all that sunshine, I love it. You are very lucky to get that beautiful sunshine.
ತುಂಬಾ ಹಿರಣ್ಯ ಕಿರಣಗಳು, ಗೋಲ್ಡನ್ ರೇಸ್ ಆಫ್ ಸನ್, ಅಂಡ್ ದಟ್ ಟು ಕಮಿಂಗ್ ಫ್ರಮ್ ಆನ್ ದಿ ಮೌಂಟೇನ್ಸ್, ಫಾಲಿಂಗ್ ಆನ್ ದಿ ಮೌಂಟೇನ್ಸ್, ತುಂಬಾ ಚೆನ್ನಾಗಿರುತ್ತೆ. ಬಹಳ ಸಂತೋಷ ಗುರುಗಳೇ, ಇಷ್ಟೊತ್ತು ನಮ್ಗೋಸ್ಕರ ನೀವು ನಿಮ್ಮ ಟೈಮ್ ಝೋನ್ ನಲ್ಲಿ ಆಲ್ರೆಡಿ 9:30 ಆಗಿದೆ, ಆದ್ರೂ ನಮ್ಗೆ ಇಷ್ಟು ತಡರಾತ್ರಿಯಲ್ಲೂ ನಮ್ಗೋಸ್ಕರ ಸಮಯ ಮಾಡ್ಕೊಂಡು ಇಷ್ಟು ಒಳ್ಳೆ ಉಪನ್ಯಾಸವನ್ನ ನೀಡಿದ್ದೀವಿ. ಬಹಳ ಬಹಳ ಧನ್ಯವಾದಗಳು ನಮ್ಮ ಕನ್ನಡ ಕೂಟದ ವತಿಯಿಂದ. ಮತ್ತೆ ಮಗದೊಮ್ಮೆ ಹೀಗೆ ಭೇಟಿ ಮಾಡೋಣ. You can choose any topic you want. ಖಂಡಿತ. Meet on Zoom ಅಲ್ವಾ, so some occasion better Sunday, because every weekdays ಪೂರ್ತಿ ನಾನು ಒಂದು ಕ್ಲಾಸ್ ಮಾಡ್ತೀನಿ. 8 to 9, 9 to 10 ಕ್ಲಾಸ್ ಇರುತ್ತೆ. ನಾರಾಯಣೀಯಂ ಆಗ್ಲಿ, ಭಗವದ್ಗೀತಾ ಆಗ್ಲಿ, ಎಲ್ಲ ಕ್ಲಾಸ್ ಮಾಡ್ತೀನಿ. ಎಲ್ಲರೂ ಬರ್ತಾರೆ ಅಟ್ಲಾಂಟಾದಿಂದ ಕಲಿತಾರೆ. ಬಟ್ ಎನಿವೇ, this is a nice occasion. Sundays evenings generally I am free. If at all you plan sometime, ಎಸ್ಪೆಷಲಿ ಚಿಲ್ಡ್ರನ್ ಬೇಕಾಗವಾದ ಆದಿತ್ಯ ಹೃದಯ ಹೇಳ್ಕೊಡ್ಬೇಕು ಚಿಲ್ಡ್ರನ್ಗೆ. ಆದಿತ್ಯ ಹೃದಯ ಒಂದ್ಸಲ ಪಾಠ ಹೇಳ್ಕೊಟ್ಟು ಅದ್ರ ಅರ್ಥ ಹೇಳ್ಬಿಟ್ರೆ ಅವ್ರಿಗೆ ತುಂಬಾ ಸೂರ್ಯನ ಬಗ್ಗೆ ನೋಡ್ತಾರೆ, ಬಟ್ ಸೂರ್ಯ ಇಂಥವನ ಅಂತ ಅವ್ರಿಗೆ ಒಂಥರ ಭಾವನೆ ಬರುತ್ತೆ. ಸೋ ನೈಸ್. ಖಂಡಿತ ಗುರುಗಳೇ, ಮತ್ತೆ ಭೇಟಿ ಮಾಡೋಣ. ಮತ್ತೆ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ ಹಾಗೆ ನಮ್ನೆಲ್ಲ ಪ್ರೋತ್ಸಾಹಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್, ನಮಗೋಸ್ಕರ ಟೈಮ್ ಮಾಡ್ಕೊಂಡಿದ್ದಕ್ಕೆ. ನಾನು ನಿಮ್ಗೆ ಮತ್ತೆ ಕರೆ ಮಾಡ್ತೀನಿ. ಪ್ಲೀಸ್. ಸೊ send your email and we'll send you the